ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಪ್ರಾಬಬಿಲಿಟಿ ಚಾಪ್ಟರ್ ನ ಮೋಸ್ಟ್ ವೇಟೆಡ್ ಕಾನ್ಸೆಪ್ಟ್ 3 ಮಾರ್ಕ್ಸ್ ಅಲ್ಲಿ ನಿಮಗೆ ಏನ್ ಪ್ರಾಬಬಿಲಿಟಿ ಕ್ವೆಶನ್ ಬರುತ್ತೋ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೋದು ಈ ಕಾನ್ಸೆಪ್ಟ್ ಇಂದಾನೆ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಬರುವಂತ ಡಿಫರೆಂಟ್ ಟೈಪ್ಸ್ ಆಫ್ ಸಿಚುವೇಶನ್ಸ್ ಇನ್ ದ ಪ್ರಾಬ್ಲಮ್ಸ್, ಎಲ್ಲಾ ಟೈಪ್ಸ್ ಆಫ್ ಸಿಚುವೇಶನ್ಸ್, ಎಲ್ಲಾ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಒಂದೇ ವಿಡಿಯೋಲಿ ಮುಗಿಸ್ತೀನಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಬೇಸ್ ಥಿಯರಮ್, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಥಿಯರಮ್. ಓಕೆ, ಫಸ್ಟ್ ಮ್ಯಾಥಮೆಟಿಕಲ್ ಫಾರ್ಮ್ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಏನು ನಾನು ಸಿಚುವೇಶನ್ ಕರ್ಕೊಂಡು ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ನನಗೆ ಈಸಿ ಆಗೋದ್ ಬೇಕಾಗಿ ಫಸ್ಟ್ ನಿಮಗೆ ಕಷ್ಟ ಆಗ್ಬೇಕು, ಆಮೇಲೆ ಈಸಿ ಮಾಡ್ತೀನಿ. Textbook prakara base theorem is given like this. It is based on conditional probability which you have studied in the first exercise and independent events, an idea of which you have studied in the second exercise. ಇದಕ್ಕೆ ಇನ್ನೊಂದು ಹೆಸರು ಇದೆ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಪ್ರಾಬಬಿಲಿಟಿ ಆಫ್ ಕಾಸ್. ಓಕೆ, ಅಂಡ್ ಮ್ಯಾಥಮೆಟಿಕಲ್ ಫಾರ್ಮ್ ಈ ತರ ಕಾಣಿಸುತ್ತೆ, ವಿಚ್ ಯು ಕ್ಯಾನ್ ಸಿ ಇನ್ ಅ ವೈಟ್ ಬಾಕ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ ದಟ್ ಪ್ರಾಬಬಿಲಿಟಿ ಆರಾಮಾಗಿತ್ತು, ಅದರಲ್ಲಿ ಇದ್ದಿದ್ದು ಒಂದೇ ಫಾರ್ಮುಲಾ, ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಆರಾಮಾಗಿ 2-3 ವರ್ಷ ಮಾಡ್ಕೊಂಡ್ ಬಂದ್ವಿ. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಬೇಕಾ ಅಂತ ಅನ್ಸುತ್ತೆ. ಬಟ್ ಡೋಂಟ್ ವರಿ, ಈ ಫಾರ್ಮ್ ಏನಿದೆ ನೀವು ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಹೆಂಗಿದೆಯೋ ಪ್ರಾಬ್ಲಮ್ ಪ್ರಕಾರನೇ ಅನಲೈಸ್ ಮಾಡ್ಕೊಂಡು ಯು ಕ್ಯಾನ್ ರೈಟ್ ದ ಫಾರ್ಮುಲಾ. ಐ ಜಸ್ಟ್ ವಾಂಟ್ ಯು ಟು ಗೆಟ್ ಯೂಸ್ ಟು ದ ಫಾರ್ಮ್ ಆಫ್ ದ ಫಾರ್ಮುಲಾ. ಓಕೆ, ಸೊ ಪಿ ಆಫ್ ಇ ಐ ಬೈ ಎ ಅಂತಿದೆ. ಆ ಇ ಅಂದ್ರೆ ಏನು, ಎ ಅಂದ್ರೆ ಏನು, ಅದನ್ನೆಲ್ಲ 1 by 1 ಓದ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ಪ್ರಾಕ್ಟಿಕಲಿ ಅನಲೈಸಿಂಗ್ ವಾಟ್ ಇಸ್ ಬೇಸ್ ಥಿಯರಮ್. ಸಿಂಪಲ್ ನೋಡಿ, ನಿಮಗೊಂದು ಫೋಟೋ ತೋರಿಸಿದೀನಿ. ದೇರ್ ಇಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್. ಅವ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಇನ್ ಫ್ರಂಟ್ ಆಫ್ ಹಿಮ್ ಹಿ ಹ್ಯಾಸ್ 2 rooms ವಿಚ್ ಇಸ್ ಫಿಲ್ಡ್ ವಿತ್ ಮನಿ. ಫುಲ್ ರೂಮ್, 2 ರೂಮ್ ಅಲ್ಲಿ ದುಡ್ಡು ತುಂಬಿದ್ದಾರೆ. ಓಕೆ, ಆಹಾ ಎಂತ ದುಡ್ಡು ತುಂಬಿದ್ದಾರೆ, ಒಂದು ರೂಮ್ ಫುಲ್ ಕೊಳ್ಳೆ ಹೊಡೆದ್ಬಿಡ್ಬೇಕು ಅಲ್ವಾ. ಸೊ ಅವ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಬೇಸ್ ಥಿಯರಮ್ ಬೇಸಿಕಲಿ ಎಲ್ಲಿ ಹೆಲ್ಪ್ ಬರುತ್ತೆ ಅಂದ್ರೆ ವೆನ್ ಯು ಹ್ಯಾವ್ 1 or more ಸಿಚುಯೇಷನ್ಸ್ ವೇರ್ ಪ್ರಾಬಬಿಲಿಟಿ ಮೈಟ್ ಅರೈಸ್. ಸ್ಟಾರ್ಟ್ ಮಾಡೋಣ ಫಸ್ಟ್ ಇಂದ. ಫಸ್ಟ್ ಅವನೇನ್ ಮಾಡ್ತಾನೆ, ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಮೇ ಬಿ ಹಿ ವಿಲ್ ಗೋ ಟು ಎ, ಮೇ ಬಿ ಹಿ ಕ್ಯಾನ್ ಗೋ ಟು ಬಿ ಆಲ್ಸೋ. ಸೊ ಅವನ ಪರ್ಸ್ಪೆಕ್ಟಿವ್ ಇಂದಾನೆ ಅರ್ಥ ಮಾಡ್ಕೊಳ್ಳೋಣ, ವಿಚ್ ವಿಲ್ ಬಿಕಮ್ ಈಸಿಯರ್. ಅವ್ನು ನಿಂತಿದ್ದಾನೆ, ಅವ್ನಿಗೆ ಇವಾಗ 2 ಚಾಯ್ಸ್ ಇದೆ. ಏನೇನೋ, ಒಂದು ಎ, ಇನ್ನೊಂದು ಬಿ. ಸೊ ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ದ ಪ್ರಾಬಬಿಲಿಟಿ ಕಿಕ್ಸ್ ಇನ್. ಓಕೆ, ಸೊ ಪ್ರಾಬಬಿಲಿಟಿ ದಟ್ ಹಿ ಕ್ಯಾನ್ ಗೋ ಟು ಎ ಎಷ್ಟಾಗುತ್ತೆ, 1/2 ಆಗುತ್ತೆ. ಪ್ರಾಬಬಿಲಿಟಿ ದಟ್ ಹಿ ಕ್ಯಾನ್ ಗೋ ಟು ಬಿ ಇಸ್ 1/2 ಆಗುತ್ತೆ. ಕರೆಕ್ಟಾ? ಸೊ ಎ ರೂಮ್ ಹೋಗ್ತಾನೆ ಅನ್ನೋದನ್ನ ನಾನು ಇವೆಂಟ್ 1 ಅಂತ ತಗೋತೀನಿ. ಇವೆಂಟ್ 1 ಇಸ್ ವೇರ್ ಹಿ ಎಂಟರ್ಸ್ ಟು ಎ ರೂಮ್. ಇವೆಂಟ್ 2 ಇಸ್ ವೇರ್ ಹಿ ಎಂಟರ್ಸ್ ಇನ್ ಟು ಬಿ ರೂಮ್. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಡನ್. ಈಗ ಒಳಗಡೆ ಹೋದ, ಹಿ ಕಮ್ಸ್ ಬ್ಯಾಕ್ ವಿತ್ ಅ 500 ರೂಪಿ ನೋಟ್. ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ ಇನ್ನ. ಹಿ ಕಮ್ಸ್ ಬ್ಯಾಕ್ ವಿತ್ ಅ 500 ರೂಪಿ ನೋಟ್. ಹಿ ಓಪನ್ಸ್ ಹಿಸ್ ಐಸ್. ಕ್ವೆಶ್ಚನ್ ಏನು ಅಂದ್ರೆ, ಹೆಂಗ್ ಕೇಳ್ತಾರೆ ಕ್ವೆಶ್ಚನ್? 500 ರೂಪಿ ನೋಟ್ ತಂದಿದ್ದಾನೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ 500 ರೂಪಿ ನೋಟ್ came from the first room? What is the probability that the 500 rupee note came from the second room? ಇದು ಕ್ವೆಶ್ಚನ್. ಓಕೆ, ಸೊ ಇವಾಗ ರೂಮ್ ಫಸ್ಟ್ ಚೂಸ್ ಮಾಡ್ಬೇಕಿತ್ತು, ಅದು E1 and E2 ಮುಗಿದೋಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು? ಯು ಹ್ಯಾವ್ ಟು ಟೇಕ್ ಅನದರ್ ರೂಮ್. ಲೆಟ್ ದ ಇವೆಂಟ್ ಬಿ ಸಿ ಅಂತ ತಗೋತೀನಿ. ಓಕೆ, ಸಿ ಅಂದ್ರೆ ಏನು? ₹500 ರೂಪಿ ನೋಟ್ ನ ತಗೊಂಡ್ ಬಂದಿದ್ದಾನೆ. ಹಿ ಹ್ಯಾಸ್ ಟೇಕನ್ ಅ 500 ರೂಪಿ ನೋಟ್. ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು ನೀವು? ಪ್ರಾಬಬಿಲಿಟಿ ಆಫ್ ದ 500 ರೂಪಿ ನೋಟ್ ಸಿ ಕಮಿಂಗ್ ಫ್ರಮ್ ದ ಫಸ್ಟ್ ರೂಮ್. ಫಸ್ಟ್ ರೂಮ್ ಹೋಗೋದೇನೋ E1 ಅಂತ ಕರೀತಾರೆ. ನೆಕ್ಸ್ಟ್ ಅದೇ ತರ ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಅ 500 ರೂಪಿ ನೋಟ್ ಫ್ರಮ್ ದ ಸೆಕೆಂಡ್ ರೂಮ್ ಏನು ಅಂತ ಫೈಂಡ್ ಮಾಡಬೇಕು. ಓಕೆ, ಇದೆರಡು ಇಂಪಾರ್ಟೆಂಟ್ ಬಿಕಾಸ್ ಫೇವರೇಬಲ್ ಔಟ್ಕಮ್ಸ್ 2 ರೂಮ್ಸ್ ಅಲ್ಲಿ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ವಾ. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು? ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್. ಸಪೋಸ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ 500 ರೂಪಿ ನೋಟ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಹ್ಯಾಸ್ ಕಮ್ ಫ್ರಮ್ ರೂಮ್ ಎ ಗಿವನ್ ದಟ್ ಹಿ ಹ್ಯಾಸ್ ಅ 500 ರೂಪಿ ನೋಟ್. ಆ ತರ ಏನಾದ್ರು ಕೇಳಿದಾಗ ಸಿಂಪಲ್ ನೋಡಿ, ಪ್ರಾಬಬಿಲಿಟಿ ಆಫ್ ಏನ್ ಕೇಳಿದರೆ ಅನ್ನೋನ್ ಇರೋದು ಫಸ್ಟ್ ಬರಿಬೇಕು. ಅನ್ನೋನ್ ಏನು, ಯಾವ ರೂಮ್ ಇಂದ ಬಂದಿದೆ ಅನ್ನೋದು. ಸೊ ಫಸ್ಟ್ ರೂಮ್ ಅಂದ್ರೆ E1, ಗಿವನ್ ಏನಿದೆ, ಗಿವನ್ ಸಿ ಇದೆ, ₹500 ರೂಪಿ ನೋಟ್ ಇದೆ ಅಂತ. ಸೊ E1 ಬೈ ಸಿ ಈಕ್ವಲ್ಸ್, ನೋಡಿ ಸಿಂಪಲ್ ಆಗಿದೆ. ಫಸ್ಟ್ ಏನಿದೆ E1 ಇದೆ ಅಲ್ವಾ. ಸೊ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ E1 ಬೈ ಸಿ ಬೇಕು ಅಂದ್ರೆ ಸಿ ಬೈ E1. ಈ ರೋಲ್ ಇಂಪಾರ್ಟೆಂಟ್, 500 ರೂಪಿಗೆ ಎಷ್ಟು ಫೇವರೇಬಲ್ ಆಗಿದೆ ಅಂತ. ಕರೆಕ್ಟಾ? ಸೊ C1 ಇಲ್ಲಿ ಏನ್ ಬರ್ದಿದೆ ತಿರ್ಗಾ ಅದನ್ನೇ ಬರೀರಿ. ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ ಸಿ ಬಾರ್ E1. ಏನೋ ಮಿಸ್ಸಿಂಗ್ ಇದೆ, ಒಂದೇ ಇವೆಂಟ್ ಇದ್ದಿದ್ದು 2 ಇವೆಂಟ್ ಇತ್ತು ಅಲ್ವಾ. ಸೊ ಪ್ಲಸ್ ನೋಡಿ, ಇಲ್ಲೊಂದು ಲಾಜಿಕ್ ಕಾಣಿಸ್ತಾ ಇರ್ಬೋದು ನಿಮಗೆ. ಪ್ರಾಬಬಿಲಿಟಿ ಆಫ್ E1, ಪ್ರಾಬಬಿಲಿಟಿ ಆಫ್ ಸಿ ಬೈ E1. ಫಸ್ಟ್ ಸಿಚುವೇಶನ್ ಅಲ್ಲಿ ಏನ್ ಬಂದಿತ್ತು ಅದು, ಸೆಕೆಂಡ್ ಸಿಚುವೇಶನ್ ವಿತ್ ಫಸ್ಟ್ ಸಿಚುವೇಶನ್ ಸೇಮ್. ಇಲ್ಲೂ ಅಷ್ಟೇ ಅದನ್ನೇ ಮಾಡ್ಬೇಕು ನೀವು.
ಪ್ರಾಬಬಿಲಿಟಿ ಆಫ್ ಇಲ್ಲಿ ಏನ್ ಬರೀತೀರಾ E2 ಬರೀತೀರಾ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ C/E2 ಬರೀತೀರಾ. ದಿಸ್ ಇಸ್ ಯೋರ್ ಫಾರ್ಮುಲಾ. ಓಕೆ, ಅರ್ಥ ಆಗಿದೆಲ್ಲ? ಎರಡು ಸಿಚುವೇಶನ್ಸ್, ಎರಡು ಜಾಗದಲ್ಲಿ ಪ್ರಾಬಬಿಲಿಟಿ ಬರುತ್ತೆ. ಡನ್? ಓಕೆ, ಈಗ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮೇ ಬಿ ಯುಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ವೆನ್ ಯು ಸಾಲ್ವ್ ಸಮ್ ಪ್ರಾಬ್ಲಮ್ಸ್. A bag contains 4 red and 4 black balls. Another bag. So okay. So ಎರಡು ಬ್ಯಾಗ್ ಇದೆ. ಫಸ್ಟ್ ಬ್ಯಾಗ್ ಅಲ್ಲಿ ಏನಿದೆ? ಫಸ್ಟ್ ಬ್ಯಾಗ್ ಅಲ್ಲಿ 4 ರೆಡ್ ಬಾಲ್ ಇದೆ, ನೆಕ್ಸ್ಟ್ 4 ಬ್ಲಾಕ್ ಬಾಲ್ ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬ್ಯಾಗ್ ಬರೋಣ. ಸೆಕೆಂಡ್ ಬ್ಯಾಗ್ ಅಲ್ಲಿ ಏನಿದೆ? ಸೆಕೆಂಡ್ ಬ್ಯಾಗ್ ಅಲ್ಲಿ 2 ರೆಡ್ ಬಾಲ್ ಇದೆ, ನೆಕ್ಸ್ಟ್ 6 ಬ್ಲಾಕ್ ಬಾಲ್ ಇದೆ. ಓಕೆ, ಫಸ್ಟ್ ಸಿಚುವೇಶನ್ ಏನು? ಅವನು ಇದನ್ನ ಚೂಸ್ ಮಾಡ್ಬೇಕು ಇಲ್ಲ ಇದನ್ನ ಚೂಸ್ ಮಾಡ್ಬೇಕು. ಯು ಹ್ಯಾವ್ ಟು ಚೂಸ್ ದ ಫಸ್ಟ್ ಆರ್ ದ ಸೆಕೆಂಡ್. ಸೊ ಫಸ್ಟ್ ಏನ್ ಮಾಡ್ತೀನಿ, ಲೆಟ್ E1, ನೋಡಿ ಇದು ಇಂಪಾರ್ಟೆಂಟ್, E1 ಅಂತ ಬರೆದ್ರೆ ಈಸಿ ಆಗುತ್ತೆ. ಲೆಟ್ E1 ಬಿ ಎನ್ ಇವೆಂಟ್ ಆಫ್ ಚೂಸಿಂಗ್ ಅ ಬಾಲ್ ಫ್ರಮ್ ಆರ್ ಟೇಕಿಂಗ್ ಅ ಬಾಲ್ ಫ್ರಮ್ ದ ಫಸ್ಟ್ ಬ್ಯಾಗ್. ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ, ಲೆಟ್ E2 ಬಿ ಎನ್ ಇವೆಂಟ್ ಆಫ್ ಟೇಕಿಂಗ್ ಅ ಬಾಲ್, ಎಲ್ಲಿಂದ ತಗೋಬೇಕು ಬಾಲ್ ನ? ಫ್ರಮ್ ದ ಸೆಕೆಂಡ್ ಬ್ಯಾಗ್ ಅಂತ ಬರಿತೀನಿ. ಓಕೆ, ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ E1? ಪ್ರಾಬಬಿಲಿಟಿ ಆಫ್ E1 ಇಸ್ ಈಕ್ವಲ್ ಟು 1/2. ಯಾಕಂದ್ರೆ ಎರಡು ಬ್ಯಾಗ್ ಇದೆ. ಅದೇ ತರ ಪ್ರಾಬಬಿಲಿಟಿ ಆಫ್ E2 ಎಷ್ಟು ಬ್ಯಾಗ್ ಇದೆ? ಇರದೇ 2, ಅದರಲ್ಲಿ ಫೇವರ್ ಮಾಡೋದು E2 ಯಾವುದು? ಒಂದೇ. ಸೊ 1/2 ಫಸ್ಟ್ ಸಿಚುವೇಶನ್ ಪ್ರಾಬಬಿಲಿಟಿ ಆಗೋಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಒನ್ ಆಫ್ ದ 2 ಬ್ಯಾಗ್ಸ್ ಇಸ್ ಸೆಲೆಕ್ಟೆಡ್. ಆ ಸೆಲೆಕ್ಷನ್ ಗೆ ಪ್ರಾಬಬಿಲಿಟಿ ಮುಗೀತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಆ ಬಾಲ್ ಇಸ್ ಡ್ರಾನ್ ಫ್ರಮ್ ದ ಬ್ಯಾಗ್, ವಿಚ್ ಇಸ್ ಫೌಂಡ್ ಟು ಬಿ ರೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ಅನದರ್ ಇವೆಂಟ್ ಎ ಸಚ್ ದಟ್ ಟೇಕಿಂಗ್ ಅ ರೆಡ್ ಬಾಲ್ ಫ್ರಮ್ ದ ಬ್ಯಾಗ್ ಅಂತ ಕರಿತೀನಿ. ಟೇಕಿಂಗ್ ರೆಡ್ ಬಾಲ್ ಫ್ರಮ್ ದ ಬ್ಯಾಗ್ ಅಂತ ಬರಿತೀನಿ. ಓಕೆ, ಸೊ ಇವಾಗ ಏನ್ ಫೈಂಡ್ ಮಾಡ್ಬೇಕು ನೀವು? ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ದ ರೆಡ್ ಬಾಲ್ ಫ್ರಮ್ ದ ಫಸ್ಟ್ ಬ್ಯಾಗ್ A/E1 ಏನಾಗುತ್ತೆ? ಎಷ್ಟಿದೆ ರೆಡ್ ಬಾಲ್ಸ್ ಅಲ್ಲಿ? 4 ಇದೆ. ಎಷ್ಟು ಬಾಲ್ಸ್ ಇದೆ ಟೋಟಲ್? 8 ಇದೆ. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 1/2. ಓಕೆ, ನೆಕ್ಸ್ಟ್ ಇಲ್ಲೇನ್ ಬರ್ಬೇಕು? ಸೇಮ್ ಏನೇ ಇರುತ್ತೆ. ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ದ ರೆಡ್ ಬಾಲ್ ಫ್ರಮ್ ದ ಸೆಕೆಂಡ್ ಬ್ಯಾಗ್ ಏನ್ ಬರುತ್ತೆ? ಎಷ್ಟು ಬಾಲ್ಸ್ ಇದೆ ಅಲ್ಲಿ? 2 ಇದೆ. ಔಟ್ ಆಫ್ ಟೋಟಲ್ ಎಷ್ಟಿದೆ? 8 ಇದೆ. ಸೊ ಇಲ್ಲೇನ್ ಬರುತ್ತೆ? 1/4 ಬರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನ್ ಫೈಂಡ್ ಮಾಡ್ಬೇಕು ನೀವು? ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಬಾಲ್ ಇಸ್ ಟೇಕನ್. ಫೈಂಡ್ ದ ಪ್ರಾಬಬಿಲಿಟಿ ದಟ್ ಬಾಲ್ ತಗೊಳ್ಳೋದೇನು? ಬಾಲ್ ಇಸ್ ಟೇಕನ್. ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಬಾಲ್ ಇಸ್ ಡ್ರಾನ್ ಫ್ರಮ್ ದ ಫಸ್ಟ್ ಬ್ಯಾಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಬ್ಯಾಗ್ ಯಾವುದು? ಫಸ್ಟ್ ಬ್ಯಾಗ್ ಇಂದ ಬರಬೇಕು ಅಂದ್ರೆ E1 ಬಾಲ್ ತಗೊಂಡ್ಬಿಟ್ಟಿದ್ದಾರೆ, ಅದು ಅವರೇ ಕೊಡ್ತಾ ಇದ್ದಾರೆ. ಬಾಲ್ ಇಸ್ ಟೇಕನ್ ಅಂತ ಅಲ್ವಾ? ಸೊ ಬಾಲ್ ಇಸ್ ಟೇಕನ್ ಅದನ್ನ ಇಲ್ಲಿ ಬರಿಬೇಕು. ಸೊ E1 ಬಾರ್ ಏನಾಗುತ್ತೆ? ಸೊ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್, ಅದನ್ನೇ ಉಲ್ಟಾ ಮಾಡಿ, A/E1 ಹೋಲ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ A/E1 ಪ್ಲಸ್ ಪ್ರಾಬಬಿಲಿಟಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ A/E2. All the values are known, so substitute ಮಾಡ್ತಾ ಹೋಗಿ. ಪ್ರಾಬಬಿಲಿಟಿ ಆಫ್ E1 ಏನು? ಪ್ರಾಬಬಿಲಿಟಿ ಆಫ್ E1 is 1/2. ಪ್ರಾಬಬಿಲಿಟಿ ಆಫ್ A/E1 ಏನು? ಅದು ಕೂಡ 1/2 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನ್ ಬರ್ದಿದ್ದೀರಾ ತಿರ್ಗಾ ಇನ್ನೊಂದ್ಸರಿ ಬರೀರಿ, 1/2 ಇಂಟು 1/2 ಪ್ಲಸ್ ಪ್ರಾಬಬಿಲಿಟಿ ಆಫ್ E2 ಏನು? 1/2 ಇಂಟು 1/4. ಓಕೆ, ಸೊ ಏನ್ ಬರುತ್ತೆ ಇಲ್ಲಿ? 1/4 ಇದೆ ಹೋಲ್ ಡಿವೈಡೆಡ್ ಬೈ, ಇಲ್ಲಿ 1/4 ಬರುತ್ತೆ. 1/4 ಪ್ಲಸ್ ಇದು ಬೇಡ, ಇದು 1/4 ಪ್ಲಸ್ 1/8 ಬರುತ್ತೆ. ಇಫ್ ಐ ಕಂಟಿನ್ಯೂ ಇನ್ನೊಂದು ಸ್ಟೆಪ್ ಬರುತ್ತೆ ಅಷ್ಟೇ. ಏನಾಗುತ್ತೆ ಇದು? 1/4 ಹೋಲ್ ಡಿವೈಡೆಡ್ ಬೈ 1/4 ಪ್ಲಸ್ 1/8 ಅಲ್ವಾ? ಸೊ 8 LCM ಆಗುತ್ತೆ. ಇಲ್ಲಿ 2 ಪ್ಲಸ್ 1 3 ಬರುತ್ತೆ. ಸೊ ಇದು 4 1s 4 2s. ಈ 2 ನ ನೀವು ಮೇಲ್ಗಡೆ ಶಿಫ್ಟ್ ಮಾಡ್ಬೋದು. ಸೊ ದ ಪ್ರಾಬಬಿಲಿಟಿ ಇಸ್ 2/3. ಓಕೆ, ಅರ್ಥ ಆಯ್ತಲ್ವಾ? ಎರಡು ಇವೆಂಟ್ ಏನು? ಆ ಫಸ್ಟ್ ಸಿಚುವೇಶನ್ ಪ್ರಾಬಬಿಲಿಟಿ. ಎರಡರಲ್ಲೂ ಮಾಡ್ಬೇಕಾಗಿರೋ ಕೆಲಸ ಏನು? ಅನದರ್ ಇವೆಂಟ್. Conditional probability of both the probabilities with the first situation, it will give you the answer. Next question ಹೋಗೋಣ. I hope you understood this. Next question ಇದೆ ಸೇಮ್, ಸ್ವಲ್ಪ ಜಾಗ ಇರಲಿ ಅಂತ ಬಿಟ್ಟಿದೆ ಅಷ್ಟೇ. ಓಕೆ, ಡನ್. Of the students in a college, it is known that 60% reside in a hostel. ಸೊ ನೋಡಿ ಇಲ್ಲಿ 60% reside in a hostel ಅಂತ ಏನ್ ಕೊಟ್ಟಿದ್ದಾರೆ, ಅದನ್ನ ಫಸ್ಟ್ ಇವೆಂಟ್ ಅಂತ ತಗೋತೀನಿ. ನೆಕ್ಸ್ಟ್ 40% ಆರ್ ಡೇ ಸ್ಕಾಲರ್ಸ್ ಅಂತ ಇದೆ, ಅದನ್ನ ಸೆಕೆಂಡ್ ಇವೆಂಟ್ ಅಂತ ತಗೋತೀನಿ. ನೋಡಿ ಈಸಿ ಗೆಸ್ ಮಾಡೋದಲ್ವಾ? ಸೊ ಸೊಲ್ಯೂಷನ್ ಇಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಫಸ್ಟ್ ಏನ್ ಹೇಳ್ತಿದ್ದಾರೆ? ಲೆಟ್ E1 be ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ರಿಸೈಡಿಂಗ್ ಇನ್ ದ ಹಾಸ್ಟೆಲ್ ಅಂತ ಬರಿತೀನಿ. ಸೊ ಪ್ರಾಬಬಿಲಿಟಿ ಆಫ್ E1 ಏನಾಗುತ್ತೆ? ಫಸ್ಟ್ ಅದನ್ನೇ ಫೈಂಡ್ ಮಾಡೋಣ. ಪ್ರಾಬಬಿಲಿಟಿ ಆಫ್ E1 ಏನು? 60 ಔಟ್ ಆಫ್ 100. 0 ಕ್ಯಾನ್ಸಲ್ ಮಾಡ್ತೀನಿ, ಏನ್ ಬರುತ್ತೆ? 3/5 ಬರುತ್ತೆ. ನೆಕ್ಸ್ಟ್ ಐ ವಿಲ್ ಗೋ ಟು ದ ಸೆಕೆಂಡ್ ಇವೆಂಟ್. ಸೆಕೆಂಡ್ ಇವೆಂಟ್ ಏನು? ಸೆಕೆಂಡ್ ಇವೆಂಟ್ ಆರ್ ಡೇ ಸ್ಕಾಲರ್ಸ್.
ಸೊ ಪ್ರಾಬಬಿಲಿಟಿ ಆಫ್ ದೆಮ್ ಡೇ ಸ್ಕಾಲರ್ಸ್ ಆಗಿರೋಕೆ ಏನೇನು ಪ್ರಾಬಬಿಲಿಟಿ ಇದೆ 40% ಅಂತ ಹೇಳ್ತಾ ಇದಾರೆ. ಸೊ 40 ಔಟ್ ಆಫ್ 100, 0 ಕ್ಯಾನ್ಸಲ್, 2/5. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ರಿಸಲ್ಟ್ ಶೋ ದಟ್ 30% ಆಫ್ ಆಲ್ ದ ಸ್ಟೂಡೆಂಟ್ಸ್ ಹೂ ರಿಸೈಡ್ ಇನ್ ಹಾಸ್ಟೆಲ್ ಅಟೈನ್ ಎ ಅಂಡ್ 20% ಆಫ್ ಡೇ ಸ್ಕಾಲರ್ಸ್ ಅಟೈನ್ ಎ ಗ್ರೇಡ್. ಸೊ ಎರಡರಲ್ಲೂ ಏನು ಓದುವಾಗೆ ಗೊತ್ತಾಯ್ತು, ಅಟೈನಿಂಗ್ ಎ ಗ್ರೇಡ್ ಎರಡರಲ್ಲೂ ಇದೆ. ಸೊ ಐ ಕನ್ಸಿಡರ್ ಅನದರ್ ಇವೆಂಟ್. ಏನ್ ಇವೆಂಟ್ ನ ತಗೋತೀನಿ ಅಂದ್ರೆ ಐ ಕನ್ಸಿಡರ್ ಎ, ಕ್ಯಾಪಿಟಲ್ ಎ ಆಸ್ ಅ ಇವೆಂಟ್ ಆಫ್ ಗೆಟಿಂಗ್ ಗ್ರೇಡ್ ಎ. ಆಫ್ ಗೆಟಿಂಗ್ ಯಾವ ಗ್ರೇಡ್ ತಗೋಬೇಕು? ಗ್ರೇಡ್ ಎ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಗ್ರೇಡ್ ಫ್ರಮ್ ಎಲ್ಲಿಂದ? ಫಸ್ಟ್ ಎಲ್ಲಿಂದ? E1 ಹಾಸ್ಟೆಲ್ ಅವರು. ಅಂದ್ರೆ ಏನ್ ಮಾಡ್ಬೇಕು? ಹಾಸ್ಟೆಲ್ ಎಷ್ಟು ಜನ ಇದಾರೆ? 3/5 ಇದಾರೆ. ಗ್ರೇಡ್ ಎ ಎಷ್ಟು ಜನ ತಗೊಂತಾ ಇದಾರೆ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಗ್ರೇಡ್ ಏನಂತ ಹೇಳಿದಾರೆ? 30% ಆಫ್ ದ ಸ್ಟೂಡೆಂಟ್ಸ್ ಇದೆ ಅಂತ ಹೇಳ್ತಾ ಇದಾರಲ್ವಾ. ಸೊ 30 ಔಟ್ ಆಫ್ 100 ಅಂತ ಬರೀಬೇಕು. 0 ಕ್ಯಾನ್ಸಲ್ ಮಾಡ್ತೀನಿ, 3 ಔಟ್ ಆಫ್ 10. ಅದೇ ತರ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಗ್ರೇಡ್ ಫ್ರಮ್ ಡೇ ಸ್ಕಾಲರ್ಸ್ ಎಷ್ಟು ಜನ ಅಂತ ಹೇಳ್ತಿದ್ದಾರೆ? 20%. ಸೊ 20 ಔಟ್ ಆಫ್ 100 ಎಷ್ಟಾಗುತ್ತೆ? ಇದು 0 ಕ್ಯಾನ್ಸಲ್, 2 1s 2 5s, ಇದೆಷ್ಟಾಗುತ್ತೆ? 1/5. ನೀವೇನ್ ಫೈಂಡ್ ಮಾಡ್ಬೇಕು? ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ಇಸ್ ಅ ಹಾಸ್ಟೆಲ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಗಿವನ್ ಹಿ ಹ್ಯಾಸ್ ಅನ್ ಎ ಗ್ರೇಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಗಿವನ್ ಯಾವಾಗ್ಲೂ ಅನ್ನೋನ್ ಯಾವಾಗ್ಲೂ ಫಸ್ಟ್ ಬರಿಬೇಕು, ಗಿವನ್ ಆಮೇಲೆ ಬರಿಬೇಕು ಅಲ್ವಾ. ಸೊ ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಗಿವನ್ ಎ ಗ್ರೇಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಎ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಹಾಸ್ಟೆಲ್ ಇಯರ್ ಏನು? E1. ಸೊ ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಿ, ಪಿ ಆಫ್ E1 ಇಂಟು ಪಿ ಆಫ್ ಎ ಬಾರ್ E1 ಹೋಲ್ ಡಿವೈಡೆಡ್ ಬೈ, ತಿರ್ಗಾ ಅದನ್ನೇ ಸೇಮ್ ಬರೀತೀರಾ, ಪ್ಲಸ್ ಇದನ್ನ ಫೈಂಡ್ ಮಾಡಿ. ಓಕೆ, ನಾನು ನಿಮ್ ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಯು ಪ್ಲೀಸ್ ಫೈಂಡ್ ಔಟ್ ದ ಆನ್ಸರ್. ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಯಾಕೆ ಸರಿ ಬಂದ್ಬಿಟ್ಟಿದೆ? ಓಕೆ, ಇನ್ ಆನ್ಸರಿಂಗ್ ಅ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್, ಸ್ಟೂಡೆಂಟ್ ಐದರ್ ನೋಸ್ ದ ಆನ್ಸರ್ ಆರ್ ಗೆಸಸ್. ಓಕೆ, ಐದರ್ ನೋಸ್ ದ ಆನ್ಸರ್ ಆರ್ ಗೆಸಸ್. ಸೊ ಫಸ್ಟ್ ಇವೆಂಟ್ ಏನ್ ತಗೋಬೇಕು? ಹಿ ನೋಸ್ ದ ಆನ್ಸರ್. ಸೆಕೆಂಡ್ ಇವೆಂಟ್ ಏನ್ ತಗೋಬೇಕು? ಹಿ ಗೆಸಸ್ ದ ಆನ್ಸರ್. ಸಿಂಪಲ್ ಆಗೋಯ್ತು. ಸೊ ಫಸ್ಟ್ ಸೊಲ್ಯೂಷನ್, ಲೆಟ್ಸ್ ಸ್ಟಾರ್ಟ್ ದ ಸೊಲ್ಯೂಷನ್. ನೋಡಿ, ನಾನು ಇನ್ನ ಫುಲ್ ಕ್ವಶನ್ ಓದಿಲ್ಲ, ಆಲ್ರೆಡಿ ನನಗೆ ಗೊತ್ತಾಗ್ತಾ ಇದೆ ಏನು ಇವೆಂಟ್ಸ್ ಅಂತ. ಓಕೆ, ಸೊ ಫಸ್ಟ್ ಇವೆಂಟ್ ಏನು? ದಟ್ ದ ಸ್ಟೂಡೆಂಟ್ ನೋಸ್ ದ ಆನ್ಸರ್. ಸ್ಟೂಡೆಂಟ್ ನೋ ದ ಆನ್ಸರ್. ಅರ್ಥ ಆಗ್ತಿದೆ ಅಲ್ಲ ಎಷ್ಟು ಈಸಿ ಇದೆ ಇದು ಫಾರ್ಮುಲಾ ಅಂತ? ಈ ನೋಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಇವೆಂಟ್ ಏನು? ಸೆಕೆಂಡ್ ಇವೆಂಟ್ ಇಸ್ ವೇರ್ ದ ಸ್ಟೂಡೆಂಟ್ ಗೆಸ್ ದ ಆನ್ಸರ್. ಈಸಿ ಅಲ್ವಾ? ಗೆಸ್ ದ ಆನ್ಸರ್, ಗೆಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಲೆಟ್ 3/4 be the probability that he knows the answer and 1/4 be the probability that he guesses the answer. ಓಕೆ, ಡನ್. ಸೊ ಪ್ರಾಬಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಆಫ್ he knows the answer ಅಂದ್ರೆ ಏನು? P ಆಫ್ E1 ಎಷ್ಟಿದೆ? 3/4 ಅಂತ ಇದೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಸ್ಸಿಂಗ್ E2 ಏನಂತ ಇದೆ? ಇಟ್ ಇಸ್ 1 ಔಟ್ ಆಫ್ 4. ಓಕೆ, ಡನ್. ಅಸ್ಯೂಮಿಂಗ್ ದಟ್ ದ ಸ್ಟೂಡೆಂಟ್ ಹೂ ಗೆಸಸ್ ದ ಆನ್ಸರ್ will be correct with probability 1/4. What is the probability that the student know the answer given that he answered it correctly? Next, even E2 ಆಯ್ತು. ಈಗ ಆನ್ಸರ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಅವನು ಕರೆಕ್ಟ್ ಆಗಿ ಬರೀಬೇಕು. ಸೊ ನೆಕ್ಸ್ಟ್ ಇವೆಂಟ್ ಏನ್ ತಗೋತೀನಿ ನಾನು? ಲೆಟ್ ಎ ಬಿ ಇವೆಂಟ್ ವೇರ್ ಕರೆಕ್ಟ್ ಆನ್ಸರ್ ಇಸ್ ಒಬ್ಟೈನ್ಡ್. ಕರೆಕ್ಟ್ ಆನ್ಸರ್ ಇಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಕರೆಕ್ಟ್ ಆನ್ಸರ್ given that he knows the answer. ಅರ್ಥ ಮಾಡ್ಕೊಳ್ಳಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಕರೆಕ್ಟ್ ಆನ್ಸರ್ ವೆನ್ ಐ ನೋ ದ ಕರೆಕ್ಟ್ ಆನ್ಸರ್. ಈಗ ನನಗೆ ಒಂದು ಕ್ವಶನ್ ಆನ್ಸರ್ ಗೊತ್ತಿದೆ ಅಂದ್ರೆ ಅದು ಗೊತ್ತಿದೆ ಅಂದ್ರೆ ಕರೆಕ್ಟ್ ಆಗೇ ಇರ್ಬೇಕಲ್ವಾ ಅದು. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಿ ಆಫ್ ಎ ಬಾರ್ E1? ಇಟ್ ಈಸ್ ಅ ಶೂರ್ ಇವೆಂಟ್. ಯಾಕೆ? ಐ ನೋ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದ್ಮೇಲೆ ಆಬ್ವಿಯಸ್ಲಿ ಕರೆಕ್ಟ್ ಆನ್ಸರ್ ಬರೀಬೇಕು ಅಲ್ವಾ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಮಾರ್ಕ್ಸ್ ಇಸ್ ಶೋರ್. ಪ್ರಾಬಬಿಲಿಟಿ ದಟ್ ದ ಆನ್ಸರ್ ಇಸ್ ಕರೆಕ್ಟ್ ಇಸ್ ಶೂರ್ ಇವೆಂಟ್ 1 ಅದು. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? Probability of getting a correct answer event A when he guesses E2 ಎಷ್ಟಂತ ಕೊಟ್ಟಿದ್ದಾರೆ? ಅವರೇ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲೋ ಇತ್ತು. 1/4 with the probability. Okay, assuming that the student guesses at the answer will be correct is 1/4. ಅದನ್ನೇ ಬರ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ನೋ ದ ಆನ್ಸರ್? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ನೋ ದ ಆನ್ಸರ್? ಆನ್ಸರ್ ಗೊತ್ತಿರ್ಬೇಕು, ನೋ ದ ಆನ್ಸರ್ ಗಿವನ್ ದಟ್ ಹಿ ಆನ್ಸರ್ಡ್ ಕರೆಕ್ಟ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಸ್ ದ ಆನ್ಸರ್ ಅಂದ್ರೆ ಏನು? ಇದು ನೀವು ಫೈಂಡ್ ಮಾಡಬೇಕು. ಗಿವನ್ ದಟ್ ಹಿ ಆನ್ಸರ್ಡ್ ಕರೆಕ್ಟ್ಲಿ ಅಂದ್ರೆ E1 ಬಾರ್ ಎ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ನಾನು ಆ ಸೆಂಟೆನ್ಸಸ್ ಗೆ ಸಿಂಬಲ್ಸ್ ಕೊಟ್ಟಿದ್ದೀನಿ, ಸಿಂಬಲ್ಸ್ ನ ಮಾಡ್ತಾ ಇದ್ದೀನಿ ಆಸ್ ಯೂಶುವಲ್. ಪಿ ಆಫ್ E1 ಇದು ನಾನೇ ಮಾಡ್ತೀನಿ, ಆಮೇಲೆ ಎಲ್ಲ ನಮ್ಮ ತಾಯಿ ಮೇಲೆ ಹಾಕ್ಬಿಟ್ರು ಅಂತೀರಾ ವಿಡಿಯೋ ನೋಡ್ಬೇಕಾದ್ರೆ. ಓಕೆ, ಹೋಲ್ ಡಿವೈಡೆಡ್ ಬೈ ಪಿ ಆಫ್ E1 ಇಂಟು ಪಿ ಆಫ್ ಎ ಬಾರ್ E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ ಎ ಬಾರ್ E2. ಓಕೆ,
ಸೊ ಪಿ ಆಫ್ ಇ ಒನ್ ಏನ್ ಬಂದಿದೆ 3/4 ಇಂಟು ಪಿ ಆಫ್ ಎ ಬಾರ್ ಇದೆಷ್ಟು ಬಂದಿದೆ 1 ಹೋಲ್ ಡಿವೈಡೆಡ್ ಬೈ 3/4 ಮಾತ್ರ ಬರೀತೀನಿ ಬಿಕಾಸ್ ಇಂಟು 1 ಇದೆ ಪ್ಲಸ್ ಇಲ್ಲೇನ್ ಬರುತ್ತೆ 1/4 ಇಂಟು 1/4 ಬರುತ್ತೆ. ಸೊ ಏನ್ ಆನ್ಸರು 3/4 ಹೋಲ್ ಡಿವೈಡೆಡ್ ಬೈ 3/4 ಪ್ಲಸ್ 1/16 ಬರುತ್ತೆ. ಸೊ ಆನ್ಸರ್ ಏನ್ ಬರಬೇಕು 16 ಎಲ್ ಸಿ ಎಂ ಆಗುತ್ತೆ, ಇಲ್ಲಿ 3/4 ಇರುತ್ತೆ ಹೋಲ್ ಡಿವೈಡೆಡ್ ಬೈ 16 ಆನ್ಸರ್ ಅಂದ್ರೆ 4 ಇಂಟು 4 ಅಲ್ವಾ. ಸೊ 12 ಪ್ಲಸ್ 1 ಡಿವೈಡೆಡ್ ಬೈ 16 ಆಗುತ್ತೆ. 12 ಪ್ಲಸ್ 1 4 ಇಂಟು 4 ಮಾಡಬೇಕು, ಕರೆಕ್ಟ್ ಆಗಿದೆ. ಸೊ 4 1s 4 4s ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ, ಈ 4 ನ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ, ಆನ್ಸರ್ ಏನ್ ಬರುತ್ತೆ 12/30. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. A laboratory blood test is 99% effective in detecting a certain disease when it is in fact present. However, the test also yields a false positive result for 0.5% of a healthy person. ಸೊ ಇಲ್ಲಿ ಏನ್ ಅರ್ಥ ಆಯ್ತು, ಫಸ್ಟ್ ಇವೆಂಟ್ ನ ಒಂದ್ ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಇವೆಂಟ್ ಏನ್ ತಗೋತೀನಿ ನಾನು ಅಂದ್ರೆ, ಫಸ್ಟ್ ಇವೆಂಟ್ ಐ ವಿಲ್ ಟೇಕ್ ದಟ್ ಸಮ್ ಒನ್ ಹ್ಯಾಸ್ ಅ ಡಿಸೀಸ್, ಅವನಿಗೆ ಡಿಸೀಸ್ ಇದೆ ಅಂತ ತಗೋತೀನಿ. ಓಕೆ, ಸೆಕೆಂಡ್ ಇವೆಂಟ್ ಏನ್ ತಗೋತೀನಿ, ಇದ್ರ ಉಲ್ಟಾ ತಗೋತೀನಿ, ಅವನು ಹೆಲ್ದಿ ಆಗಿದ್ದಾನೆ ಅಂತ ತಗೋತೀನಿ. ಓಕೆ, ಸೊ ಇವಾಗ ಪ್ರಾಬಬಿಲಿಟಿ ದಟ್ 99% ಎಫೆಕ್ಟಿವ್ ಇನ್ ಡಿಟೆಕ್ಟಿಂಗ್ ಅ ಸರ್ಟನ್ ಡಿಸೀಸ್ ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ E1 ಎಷ್ಟು ಸರಿ ಇದೆ 99% ಇದೆ. ಸೊ 99 ಡಿವೈಡೆಡ್ ಬೈ ಇಲ್ಲ ಇನ್ನೊಂದ್ಸರಿ ನೆಕ್ಸ್ಟ್ ಕ್ವಶನ್ ಓದ್ಬೇಕು ಅನ್ಸುತ್ತೆ, ಇರಿ. ಓಕೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ ನೋಡಿ. ಓಕೆ ನೋಡಿ, ಸ್ವಲ್ಪ ಜಂಬಲ್ ಆಗಿದೆ ಇಲ್ಲಿ, ಸೊ ನಾವು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಜಂಪ್ ಮಾಡೋದು ಬೇಡ, ಫುಲ್ ಓದೋಣ. yields a positive result for 0.5% of the healthy person tested. If 0.1% of the population actually has the disease, what is the probability that the person has the disease given that his result test is positive? Okay, done. First ನೋಡಿ, 0.1% of the population has the disease ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ಅ ಪರ್ಸನ್ ಹೂ ಹ್ಯಾಸ್ ದ ಡಿಸೀಸ್ ಎಷ್ಟು ಜನ ಇದೆ 0.1% ಅಲ್ವಾ. ಸೊ 0.1 ಡಿವೈಡೆಡ್ ಬೈ 100 ಅಂತ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಇನ್ನೊಂದು ಡೆಸಿಮಲ್ ಇದೆ, ಅದನ್ನು ತೆಗೆದಾಕ್ಬಿಟ್ರೆ 1/1000 ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಅ ಹೆಲ್ತಿ ಪರ್ಸನ್, ನೋಡಿ ಅರ್ಥ ಮಾಡ್ಕೊಳ್ಳಿ, 1000 ಜನದಲ್ಲಿ ಒಬ್ಬಂಗೆ ಪ್ರಾಬ್ಲಮ್ ಇದೆ ಅಂದ್ರೆ ಮಿಕ್ಕಿದವ್ರು ಏನಾಗ್ತಾರೆ, ದೇ ಆರ್ ದ ಪೀಪಲ್ ಹೂ ಆರ್ ನಾಟ್ ಹ್ಯಾವಿಂಗ್ ಅ ಪ್ರಾಬ್ಲಮ್, ಇಂಡೈರೆಕ್ಟ್ಲಿ ದೇ ಆರ್ ದ ಪೀಪಲ್ ಹೂ ಆರ್ ಹೆಲ್ತಿ ಅಲ್ವಾ. ಸೊ ಇಲ್ಲಿ ಏನ್ ಬರಿಬೇಕು ನಾನು 999 ಬರಿಬೇಕು. ಓಕೆ, ನೆಕ್ಸ್ಟ್ ಈ ಎರಡು ಇವೆಂಟ್ಸ್ಗೆ ಲೆಟ್ ಎ ಬಿ ಅ ಇವೆಂಟ್ ವೇರ್ ಎ ಇವೆಂಟ್ ಏನೋ ದ ಟೆಸ್ಟ್ ಇಸ್ ಪಾಸಿಟಿವ್, ದ ಟೆಸ್ಟ್ ಈಸ್ ಪಾಸಿಟಿವ್. ಅರ್ಥ ಆಗ್ತಿದೆ ಅಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಪಾಸಿಟಿವ್ ಏನೋ ಎ ಗಿವನ್ ದಟ್ ಹಿ ಹ್ಯಾಸ್ ಅ ಡಿಸೀಸ್, ಅವನಿಗೆ ಡಿಸೀಸ್ ಇದೆ ಅಂದ್ರೆ ಇಲ್ಲೆಲ್ಲೋ ಕೊಟ್ಟಿದ್ರು, ಏನಂತ ಕೊಟ್ಟಿದ್ರು 99% ಅವನಿಗೆ ಪಾಸಿಟಿವ್ ಬರಬೇಕು, ಅವನಿಗೆ ಡಿಸೀಸ್ ಇದೆ. So what is the percentage? 99%. So which can be written as 99 out of 100. Next, probability of getting a test positive given that he is healthy. ಇಲ್ಲೆಲ್ಲೋ ಕೊಟ್ಟಿದ್ರು, even if a healthy person is tested 0.5% ಬರುತ್ತೆ ಅಂತ ಹೇಳಿದ್ರು. ಸೊ ನಾನು ಏನ್ ಮಾಡ್ತೀನಿ 0.5 ಔಟ್ ಆಫ್ 100 ಅಂತ ಬರಿತೀನಿ, ಇದನ್ನು ಆಚೆ ಕಡೆ ಹಾಕ್ತೀನಿ 5/1000 ಅಂತ ಬರಿತೀನಿ, 5/1000 ಅಂತ ಬರಿತೀನಿ. ಓಕೆ, 5/100 ಕರೆಕ್ಟ್, 0.5% ಅಂದ್ರೆ 5/1000 ಆಗುತ್ತೆ. ಓಕೆ, ಈಗ ಏನ್ ಮಾಡ್ಬೇಕು ನಾನು, ಐ ಹ್ಯಾವ್ ಟು ಫೈಂಡ್ ದ ಪ್ರಾಬಬಿಲಿಟಿ ಆಫ್, ಏನ್ ಹೇಳ್ತಾ ಇದಾರೆ, ದ ಪರ್ಸನ್ ಹ್ಯಾಸ್ ಅ ಡಿಸೀಸ್. ಪರ್ಸನ್ ಹ್ಯಾಸ್ ಅ ಡಿಸೀಸ್ ಅಂದ್ರೆ ಏನರ್ಥ, ಪ್ರಾಬಬಿಲಿಟಿ ಆಫ್ E1 he has a disease provided that his result is positive, test is positive ಅಂದ್ರೆ that is A. So P of E1 bar ಫೈಂಡ್ ಮಾಡಬೇಕು, ದಯವಿಟ್ಟು ಫಾರ್ಮುಲಾ ಬರೆದು ಫೈಂಡ್ ಮಾಡಿ, you will get the answer. Okay, I hope this is also clear. ನಿಮಗೆ ಅನಲೈಸ್ ಮಾಡಕ್ ಬರ್ಬೇಕಷ್ಟೇ, ಐ ಆಮ್ ಫೋಕಸಿಂಗ್ ಆನ್ ಅನಲೈಸಿಂಗ್ ಪಾರ್ಟ್. ಅರ್ಥ ಆಯ್ತಾ? ಓಕೆ, ದೇರ್ ಆರ್ 3 ಕಾಯಿನ್ಸ್, ಒನ್ ಇಸ್ ಅ 2-head ಕಾಯಿನ್. ಸೊ ಫಸ್ಟ್ ಇವೆಂಟ್ ಸಿಗಾಕೊಂತು, ಒನ್ ಇಸ್ ಅ 2-head ಕಾಯಿನ್. ಓಕೆ, ನೆಕ್ಸ್ಟ್ ಅನದರ್ ಇಸ್ ಅ ಬಯಾಸ್ಡ್ ಕಾಯಿನ್, ಸೆಕೆಂಡ್ E2. ನೆಕ್ಸ್ಟ್ ಇನ್ನೊಂದು ಕಾಯಿನ್ ಇದೆ. ಓಕೆ, ಆ ಬಯಾಸ್ಡ್ ಕಾಯಿನ್ ಅಲ್ಲಿ 75% ಆಫ್ ದ ಟೈಮ್ಸ್ ಏನೋ ಹೆಡ್ ಬರುತ್ತೆ. ಥರ್ಡ್ ಇಸ್ ಅನ್ಬಯಾಸ್ಡ್ ಕಾಯಿನ್. ಓಕೆ, ಸೊ ಇಲ್ಲಿ 3 ಇವೆಂಟ್ ಇದೆ. ಸೊ ಲೆಟ್ಸ್ ರೈಟ್. ಫಸ್ಟ್ ಇವೆಂಟ್ ಏನೋ E1 ಇಸ್ ಅ ಇವೆಂಟ್ ವೇರ್ ವಿ ಹ್ಯಾವ್ 2-headed ಕಾಯಿನ್, ಅಂದ್ರೆ ಒಂದೇ ಕಾಯಿನ್. ಓಕೆ, ಹೆಡ್ಸ್ ಅಂಡ್ ಟೇಲ್ಸ್ ಎರಡು, ಅಂದ್ರೆ ಹೆಡ್ಸ್ ಅಂಡ್ ಹೆಡ್ಸ್ ಇರುತ್ತೆ. ನೀವು ಈ ಅದ್ದೂರಿ ಫಿಲಂ ನೋಡಿದ್ರೆ ಅದ್ರಲ್ಲಿ ಒಂದು ಕಾಯಿನ್ ಯೂಸ್ ಮಾಡ್ತಾರೆ ಟಾಸ್ ಹಾಕೋದಕ್ಕೆ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದೇನು ಅಂತ. ಓಕೆ, E2, ಅಯ್ಯೋ ಫಿಲಂ ನೋಡಿಲ್ಲ ಅಂದ್ಬಿಟ್ಟು ಫಿಲಂ ನೋಡ್ಕೊಂಡು ಕುತ್ಕೋಬೇಡಿ, ಎಕ್ಸಾಮ್ ಟೈಮು ಓದ್ಕೊಳ್ಳಿ. ಓಕೆ, E2 ಇಸ್ ವಾಟ್, E2 ಇಸ್ ಅ ಬಯಾಸ್ಡ್ ಕಾಯಿನ್. ಓಕೆ, ಬಯಾಸ್ಡ್ ಕಾಯಿನ್, ಬಯಾಸ್ಡ್ ಅಂದ್ರೆ ಏನೋ ಜಾಸ್ತಿ ಸರಿ ಹೆಡ್ಸ್ ಬರುತ್ತೆ. ನೆಕ್ಸ್ಟ್ ಅನದರ್ ಇವೆಂಟ್ E3, ಪ್ರಾಬಬಿಲಿಟಿ ಆಫ್ E3. ಸೊ E3 ಏನು, ಇಟ್ ಇಸ್ ಅನ್ಬಯಾಸ್ಡ್ ಕಾಯಿನ್. ಓಕೆ,
ಸೊ ಫಸ್ಟ್ ಈ ಮೂರು ಸಿಚುಯೇಷನ್ ಎಷ್ಟು ಸರಿ ಬರುತ್ತೆ ಆ ಪ್ರಾಬಬಿಲಿಟಿ ಫೈಂಡ್ ಮಾಡೋಣ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ E1 ಎಷ್ಟು? ಫಸ್ಟ್ ಕಾಯಿನ್ ಬರೋದಕ್ಕೆ ಏನು, 3 ಕಾಯಿನ್ ಇದೆ, 1 ಔಟ್ ಆಫ್ 3. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ E2 ಬಯಾಸ್ಡ್ ಕಾಯಿನ್, ಇದು ಅಷ್ಟೇ 1 ಔಟ್ ಆಫ್ 3. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ಬಯಾಸ್ಡ್ ಕಾಯಿನ್ ಇದೇನು, ದಟ್ ಈಸ್ ಆಲ್ಸೋ 1/3. ಓಕೆ, ನೆಕ್ಸ್ಟ್ ಇನ್ನೇನ್ ಹೇಳ್ತಿದ್ದಾರೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಫಸ್ಟ್ ನಮಗೆ ಹೆಡ್ಸ್ ಬರಬೇಕು. ಅದಕ್ಕೆ ಸಪೋರ್ಟ್ ಮೂರಲ್ಲೂ ಏನು, ದೇ ಆರ್ ಟಾಕಿಂಗ್ ಅಬೌಟ್ ಹೆಡ್ಸ್, ಗೆಟಿಂಗ್ ಹೆಡ್ಸ್ ಅಂತ ಬರೀತೀನಿ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಇನ್ ದ ಫಸ್ಟ್ ಕಾಯಿನ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಇಂದ ಒನ್. ನೋಡಿ 2 ಹೆಡ್ಸ್ ಇದೆ, ಸೊ ನೀವು ಹೆಂಗೆ ಟಾಸ್ ಮಾಡಿದ್ರೆ ಹೆಡ್ಸೇ ಬರುತ್ತೆ. ಸೊ ಐ ಜಸ್ಟ್ ರೈಟ್ ಇಟ್ ಆಸ್ 1 ಬಿಕಾಸ್ ಇಟ್ ಇಸ್ ಅ ಶೂರ್ ಇವೆಂಟ್. ಎರಡು ರಿಸಲ್ಟ್, ಎರಡು ಔಟ್ಕಮ್ ಹೆಡ್ಸೇ ಇರಬೇಕಾದ್ರೆ ನನಗೆ ಹೆಡ್ಸೇ ಬೇಕಿರೋದು, ಸೊ ಇಟ್ ಇಸ್ ಅ ಶೂರ್ ಇವೆಂಟ್. ನೆಕ್ಸ್ಟ್ ಅದೇ ತರ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ಸ್ ವೆನ್ ಇಟ್ ಈಸ್ ಅ ಬಯಾಸ್ಡ್ ಕಾಯಿನ್, ಅಂದ್ರೆ ಅವರೇ ಕೊಟ್ಟಿದ್ದಾರೆ 75% ಆಫ್ ದ ಟೈಮ್ ಅಂತ. ಸೊ 75/100 ಅಂತ ಬರಿಬಹುದು. ದಿಸ್ ಇಸ್ ನಥಿಂಗ್ ಬಟ್ 3/4. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ಸ್ ಇನ್ ಅನ್ಬಯಾಸ್ಡ್ ಕಾಯಿನ್. ಅನ್ಬಯಾಸ್ಡ್ ಕಾಯಿನ್ ಅಲ್ಲಿ ಎಷ್ಟು ಸರಿ ಬರುತ್ತೆ ಹೆಡ್ಸ್? 1 ಸರಿ ಬರುತ್ತೆ. ಸೊ 1 ಔಟ್ ಆಫ್ 2. ನಾವೇನ್ ಫೈಂಡ್ ಮಾಡಬೇಕು? ಒನ್ ಆಫ್ ದ 3 ಕಾಯಿನ್ಸ್ ಇಸ್ ಚೂಸನ್ ಅಟ್ ರ್ಯಾಂಡಮ್. ಸೊ ಅದ್ರದ್ದು ಫಸ್ಟ್ ಅಲ್ಲಿ ಬರ್ದಿದೀವಿ. 3 ಕಾಯಿನ್ಸ್ ನ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ರೆ ಏನ್ ಪ್ರಾಬಬಿಲಿಟಿ ಬರ್ದಿದೀವಿ. ಅಂಡ್ ಟಾಸ್ ಇಟ್ ಶೋಸ್ ಹೆಡ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಾಸ್ ಅ 2-headed ಕಾಯಿನ್? ನೋಡಿ, ಪ್ರಾಬಬಿಲಿಟಿ, ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಏನ್ ಕೇಳ್ತಾರೆ? 2-headed ಕಾಯಿನ್. 2-headed ಕಾಯಿನ್ ಇಸ್ ದ ಅನ್ನೋನ್ ಅಲ್ವಾ? ಸೊ 2-headed ಕಾಯಿನ್ ಇಸ್ E1. ಏನ್ ಹೇಳ್ತಾ ಇದಾರೆ? ಹೆಡ್ಸ್ ಬೀಳ್ತಾರೆ ಅಂತ ಹೇಳ್ತಾರೆ. ಹೆಡ್ಸ್ ಏನ್ ಬೀಳುತ್ತೆ, ದಟ್ ಈಸ್ ಅವರ್ ಇವೆಂಟ್ ಎ. ಸೊ P ಆಫ್ E1 ಬಾರೆ ನಾನೇ ಮಾಡ್ತೀನಿ, P ಆಫ್ E1 ಇಂಟು P ಆಫ್ A ಬಾರ್ E1, ಓಕೆ, ಹೋಲ್ ಡಿವೈಡೆಡ್ ಬೈ ದ ಟೋಟಲ್ ಪ್ರಾಬಬಿಲಿಟಿ. P ಆಫ್ E1 ಇಂಟು P ಆಫ್ A ಬಾರ್ E1 ಪ್ಲಸ್ P ಆಫ್ E2 ಇಂಟು P ಆಫ್ A ಬಾರ್ E2. ಓಕೆ, ಡನ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ. ಇಲ್ಲಿ 3 ಇದೆ, ಹಾಗಿದ್ರೆ ನೀವೇ ಮಾಡ್ಬೇಕಿದು. ಪ್ಲಸ್ ಇನ್ನೊಂದು ಬರುತ್ತೆ, ಇಲ್ಲಿ ಇನ್ನೊಂದು ಬರುತ್ತೆ, ಎರಡಕ್ಕೆ ನಿಲ್ಲಲ್ಲ ಇದು ಬಿಕಾಸ್ 3 ಇವೆಂಟ್ಸ್ ಇದೆ ಅಲ್ವಾ. ಸೊ ಪ್ಲೀಸ್ P ಆಫ್ E3 ಇಂಟು P ಆಫ್ A ಬೈ E3 ಫೈಂಡ್ ಮಾಡ್ಬಿಡಿ. ಐ ಹೋಪ್ ನನ್ನ ಸಿಚುವೇಶನ್ ಅರ್ಥ ಆಗ್ತಿದೆಯಲ್ವಾ? ದಟ್ ಈಸ್ ಇಂಪಾರ್ಟೆಂಟ್. ಯು ಗೋ ಅಲಾಂಗ್ ವಿತ್ ದ ಏನು ಕ್ಯಾಲ್ಕುಲೇಷನ್. ಓಕೆ, ಸಿಚುವೇಶನ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾವಾಗ ಏನ್ ಮಾಡ್ಬೇಕು ಅಂತ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. An insurance company insured 2,000 scooter drivers, 4,000 car drivers, 6,000 truck drivers. ಓಕೆ, ಇದು ಎಷ್ಟೊತ್ತೆ ಆದ್ರೂ ಪರವಾಗಿಲ್ಲ, ಇದನ್ನ ನಾನೇ ಮಾಡ್ತೀನಿ. ಓಕೆ, ಸೊ ಟೋಟಲ್ ಫಸ್ಟ್ ಇವೆಂಟ್ 1 ಇನ್ಶೂರಿಂಗ್, ಇನ್ಶೂರ್ ಯಾರಿಗೆ ಮಾಡ್ತಾ ಇದ್ದಾನೆ? ಸ್ಕೂಟರ್ ಡ್ರೈವರ್ಸ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಪ್ರಾಬಬಿಲಿಟಿ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ಏನಾಗುತ್ತೆ? 2,000 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ? 2,000, 4,000, 6,000, 1,200 ಜನದಲ್ಲಿ ಸ್ಕೂಟರ್ ಇರೋದು ಇಷ್ಟು ಜನದ ಹತ್ರ. ಸೊ 2 ಕ್ಯಾನ್ಸಲ್ ಮಾಡ್ತೀನಿ. ಪ್ರಾಬಬಿಲಿಟಿ ಏನಾಗುತ್ತೆ? 1/6. ನೆಕ್ಸ್ಟ್ E2 ಸೆಕೆಂಡ್ ಇವೆಂಟ್ ಏನು? ಇನ್ಶೂರಿಂಗ್ ಕಾರ್ ಡ್ರೈವರ್ಸ್. ಸೊ ಪ್ರಾಬಬಿಲಿಟಿ ಆಫ್ E2 ಏನಿದೆ? ಕಾರ್ ಡ್ರೈವರ್ಸ್ 4,000 ಜನ ಇದ್ದಾರೆ ಫೇವರ್ ಮಾಡೋರು. ಹೋಲ್ ಡಿವೈಡೆಡ್ ಬೈ ಎಲ್ಲ ಸೇರಿ ಜನ ಇದ್ದಾರೆ? 12,000 ಜನ ಇದ್ದಾರೆ. ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ. 1/3. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ E3 ಎಷ್ಟು ಜನ ಇದ್ದಾರೆ? ಟ್ರಕ್ ಡ್ರೈವರ್ಸ್ 6,000 ಜನ ಇದ್ದಾರೆ. ಔಟ್ ಆಫ್ 1,200 ಟೋಟಲ್. 2 ಕ್ಯಾನ್ಸಲ್ ಮಾಡ್ತೀನಿ. ಏನಾಗುತ್ತೆ? 1/2. ದ ಪ್ರಾಬಬಿಲಿಟಿ ಆಫ್ ಆಕ್ಸಿಡೆಂಟ್ಸ್. ಓಕೆ, ಸೊ ಲೆಟ್ ಎ ಬಿ ಅನ್ ಇವೆಂಟ್ ವೇರ್ ಅನ್ ಆಕ್ಸಿಡೆಂಟ್ ಇಸ್ ಹ್ಯಾಪನಿಂಗ್. ಓಕೆ, ಅವ್ರು ಏನ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಿಂಬಲ್ಸ್ ಕೊಡ್ತಾ ಇದೀವಿ. ಆ ಸಿಂಬಲ್ಸ್ ನ ಪ್ರಾಬಬಿಲಿಟಿ, ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಆಕ್ಸಿಡೆಂಟ್ ಇಸ್ ಹ್ಯಾಪನ್, ಆಕ್ಸಿಡೆಂಟ್ ಹ್ಯಾಪನ್ಸ್ ಅಂತ ಬರಿತೀನಿ. ಸೊ ಪ್ರಾಬಬಿಲಿಟಿ ದಟ್ ದ ಆಕ್ಸಿಡೆಂಟ್ ಹ್ಯಾಪನ್ಸ್ ವಿತ್ ಅ ಸ್ಕೂಟರ್ ಫೈಂಡ್ ಮಾಡಬೇಕು. ಏನಾಗುತ್ತೆ? 0.01 ಅಂತ ಕೊಟ್ಟಿದ್ದಾರೆ. ಸೊ 0.01. ಓಕೆ, ಇದ್ರದ್ದು ನಾನು ಇವಾಗ ಡೆಸಿಮಲ್ ತೆಗಿತೀನಿ ಅಂದ್ರೆ 2 0 ಅಲ್ವಾ? ಸೊ ಬೈ 100 ಆಗುತ್ತೆ. 1 ಔಟ್ ಆಫ್ 100 ಅಂತ ಬರಿಬಹುದು. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಆಕ್ಸಿಡೆಂಟ್ ಹ್ಯಾಪನಿಂಗ್ ವೆನ್ ಅ ಕಾರ್ ಇಸ್ ಬೀಯಿಂಗ್ ಟೇಕನ್ ಏನಾಗುತ್ತೆ? 0.03 ಅಂತ ಕೊಟ್ಟಿದ್ದಾರೆ. ಸೊ 0.03 ಅಂದ್ರೆ 2 ಡೆಸಿಮಲ್ ತೆಗಿತೀನಿ, ಡಿವೈಡೆಡ್ ಬೈ 100 ಅಂತ ಮಾಡ್ತೀನಿ. ಎಷ್ಟು ಬರುತ್ತಿದೋ? 3 ಔಟ್ ಆಫ್ 100. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ A ಡಿವೈಡೆಡ್ ಬೈ E3 ಅಂದ್ರೆ ಯಾವುದು? 2 ಇರೋದು? ಇಲ್ಲ, ಟ್ರಕ್ ಡ್ರೈವರ್ಸ್ ಇದೆ. ಅದು ಬರಲಿಲ್ವಾ? E3 ಅಂದ್ರೆ ಟ್ರಕ್. ಓಕೆ, ಸೊ ಟ್ರಕ್ ಅಂತಿದೆ. ಸೊ ಏನಂತ ಇದೆ? ಟ್ರಕ್ ಏನಂತ ಬರುತ್ತೆ? 0.15 ಅಂತಿದೆ. 2 0 ತೆಗೆದಾಕ್ತೀನಿ. ಸೊ ಇಲ್ಲಿ 1 ಫಾಲೋಡ್ ಬೈ ಇದು ಬರುತ್ತೆ. 5 3s 5 20s 3/20. ಓಕೆ, ನೆಕ್ಸ್ಟ್ ನೀವೇನ್ ಫೈಂಡ್ ಮಾಡಬೇಕು? ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಹಿ ಇಸ್ ಅ ಸ್ಕೂಟರ್ ಡ್ರೈವರ್ ಅಂತ ಕೇಳ್ತಾರೆ. ಓಕೆ, ಸೊ ಆಕ್ಸಿಡೆಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಸಿಡೆಂಟ್ ಆಗೋದನ್ನ ಲಾಸ್ಟ್ ಅಲ್ಲಿ ಬರೀತೀನಿ. ಆಕ್ಸಿಡೆಂಟ್ ಆಗೋದಕ್ಕೆ ಏನ್ ಹೆಸರು ಕೊಟ್ಟಿದೀವಿ? ಎ ಅಂತ ಕೊಟ್ಟಿದೀವಿ. ಹಿ ಇಸ್ ಅ ಸ್ಕೂಟರ್ ಡ್ರೈವರ್. ಸ್ಕೂಟರ್ ಅಂದ್ರೆ ಏನು? ಇಟ್ ಈಸ್ ಅಗೇನ್ E1. ಅದೇ ಆಗಿರೋದ್ರಿಂದ ಪ್ಲೀಸ್ ಇದು ಕೂಡ ನೀವೇ ಮಾಡಿ. ಓಕೆ, ಅಂಡ್ ಲೆಟ್ ಮೀ ನೋ ವಾಟ್ ಇಸ್ ದ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ತಪ್ಪಾಗಿದ್ರೆ ಐ ಲೆಟ್ ಯು ನೋ.
Okay, so a factory has two machines A and B. Past record shows that the machine A produced 60% of the items. Okay, first event ಏನು, first event E1 ಏನಂತ ಬರ್ಕೋಬಹುದು ನಾವು, the items produced by factory A, machine A ಅಂತ ಬರ್ಕೋಬಹುದು, machine A ಅಂತ ಬರ್ಕೋಬಹುದು. ಓಕೆ, ನೆಕ್ಸ್ಟ್ E2 ಏನಂತ ಬರೀಬೇಕು, E2 is a event where the items are produced by machine B ಅಂತ ಬರೀಬೇಕು. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಮಷೀನ್ ಎ ವರ್ಕ್ ಆಗೋ ಪ್ರಾಬಬಿಲಿಟಿ ಅಂದ್ರೆ E1 ವರ್ಕ್ ಆಗೋ ಪ್ರಾಬಬಿಲಿಟಿ ಏನು 60% ಅಂತ ಕೊಟ್ಟಿದ್ದಾರೆ. ಸೊ 60 ಔಟ್ ಆಫ್ 100 ಅಂತ ಬರೀಬಹುದು. 0 ಕ್ಯಾನ್ಸಲ್, 2 3s are 2 5s are. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ E2 ಅಂದ್ರೆ ಏನು, ಪ್ರಾಬಬಿಲಿಟಿ ಆಫ್ E2 ಅಂದ್ರೆ ಮಷೀನ್ ಬಿ ಕೊಟ್ಟಿರುವಂತ ಐಟಮ್ಸ್. ಸೊ ದಟ್ ಇಸ್ 40 ಡಿವೈಡೆಡ್ ಬೈ 100, 0 ಕ್ಯಾನ್ಸಲ್, 2 2s are 2 5s are. ಓಕೆ, ಫಸ್ಟ್ ಸಿಚುಯೇಷನ್ ಮುಗೀತು. ನೆಕ್ಸ್ಟ್ further 2% of the items produced by machine A and 1% produced by machine B were defective. ಎರಡರಲ್ಲೂ ಕಾಮನ್ ಆಗಿ ಬಂದಿದ್ದೇನೋ ಐಟಮ್ಸ್ ಡಿಫೆಕ್ಟಿವ್ ಆಗಿದೆ. ಸೊ ನೆಕ್ಸ್ಟ್ ಇವೆಂಟ್ ತಗೋತೀನಿ, ದಟ್ ಈಸ್ ಎ, ಏನಂತ ಕರಿತೀವಿ, ಇಟ್ ಪ್ರೊಡ್ಯೂಸಸ್ ಡಿಫೆಕ್ಟಿವ್ ಐಟಮ್ಸ್ ಅಂತ ಬರಿತೀನಿ. ಇಟ್ ಪ್ರೊಡ್ಯೂಸಸ್ ಡಿಫೆಕ್ಟಿವ್ ಐಟಮ್ಸ್. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಡಿಫೆಕ್ಟಿವ್ ಐಟಮ್ ಫ್ರಮ್ E1 ಎಷ್ಟಾಗುತ್ತೆ, ಡಿಫೆಕ್ಟಿವ್ ಐಟಮ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ E1 ಅಂದ್ರೆ ಮಷೀನ್ ಎಷ್ಟು ಕೊಟ್ಟಿದ್ದಾರೆ, ಮಷೀನ್ ಎಲ್ಲಿ 2% ಅಂತ ಕೊಟ್ಟಿದ್ದಾರೆ. ಸೊ 2% ಅಂದ್ರೆ 2 ಔಟ್ ಆಫ್ 100, which can be written as what, 1/50. ಅದೇ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಡಿಫೆಕ್ಟಿವ್ ಐಟಮ್ ಫ್ರಮ್ ಎಲ್ಲಿಂದ, ಮಷೀನ್ ಬಿ ಅಂದ್ರೆ E2 ಏನಾಗುತ್ತೆ, 1% ಅಂತ ಕೊಟ್ಟಿದ್ದಾರೆ. ಸೊ 1 ಔಟ್ ಆಫ್ 100. ನೀವೇನ್ ಫೈಂಡ್ ಮಾಡಬೇಕು, ಆಲ್ ದ ಐಟಮ್ಸ್ ಆರ್ ಪುಟ್ ಇಂಟು ಒನ್ ಸ್ಟಾಕ್ ಫೈಲ್, ಒನ್ ಐಟಮ್ ಇಸ್ ಚೋಸನ್ ಅಟ್ random from this hand and it is found to be defective given it is defective. ಸೊ therefore ನಾವೇನ್ ಫೈಂಡ್ ಮಾಡಬೇಕು, ಡಿಫೆಕ್ಟಿವ್ ಕೊಟ್ಟಿದ್ದಾರೆ ಅಂದ್ರೆ ಅದು ಈ ಕಡೆ ಬಾರ್ ಪಕ್ಕ ಬರಬೇಕು. ವಾಟ್ ಇಸ್ ದ ಪ್ರಾಬಬಿಲಿಟಿ, ಇಟ್ ಇಸ್ ಪ್ರೊಡ್ಯೂಸ್ ಬೈ ಮಷೀನ್ ಬಿ. ಸೊ ಇಲ್ಲಿ E2 ಬರಿಬೇಕು. ಸೊ ಆಸ್ ಯೂಶುವಲ್ ನಾನು ಫಾರ್ಮುಲಾ ಬರಿತೀನಿ, ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಫೈಂಡ್ ಮಾಡಿ. P of E2 ಇಂಟು P of A bar E2 ಹೋಲ್ ಡಿವೈಡೆಡ್ ಬೈ ತಿರ್ಗಾ ಸೇಮ್ ಅದೇ P of A2 ಡಿವೈಡೆಡ್ ಬೈ P of A2 ಹೋಲ್ ಡಿವೈಡೆಡ್ ಬೈ ಇದು ಸೇಮ್. ಆ ಫಾರ್ಮುಲಾ ತಿರ್ಗಾ ತಗೋತೀರಾ ನೀವು. P of E2 ಇಂಟು P of A ಡಿವೈಡೆಡ್ ಬೈ E2 ಪ್ಲಸ್ ನೆಕ್ಸ್ಟ್ ಏನ್ ಮಾಡಬೇಕು, P of E1 ಇಂಟು P of A divided by E1. ಸೊ ಎಲ್ಲಾ ವ್ಯಾಲ್ಯೂಸ್ ಆಲ್ರೆಡಿ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಮಾಡಿ. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅ ಕಾರ್ಡ್, ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಅ ಕಾರ್ಡ್ ಆಫ್ ಅ ಪ್ಯಾಕ್ 52 ಕಾರ್ಡ್ ಆಫ್ ಅ ಪ್ಯಾಕ್ ಫ್ರಮ್ ಅ ಪ್ಯಾಕ್ ಆಫ್ 52 ಕಾರ್ಡ್ಸ್ ಇಸ್ ಲಾಸ್ಟ್. ಓಕೆ, ಫಸ್ಟೇ ಬರ್ಕೊಂಡ್ಬಿಡ್ತೀರಿ, ಒನ್ ಕಾರ್ಡ್ ಇಸ್ ಲಾಸ್ಟ್, ಒಂದು ಕಾರ್ಡ್ ಹೊಟ್ಟೋಗಿದೆ. ದೇರ್ಫೋರ್ ನಂಬರ್ ಆಫ್ ಕಾರ್ಡ್ಸ್ ರಿಮೈನಿಂಗ್ ಎಷ್ಟಿರುತ್ತೆ, ರಿಮೈನಿಂಗ್ ಕಾರ್ಡ್ಸ್ ರಿಮೈನಿಂಗ್ ಎಷ್ಟಿದೆ ನಮ್ಮ ಹತ್ರ, 51 ಕಾರ್ಡ್ಸ್ ಇದೆ. ಓಕೆ, ಕರೆಕ್ಟ್ ಆಗಿ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಅರ್ಜೆಂಟ್ ನಾನು ಇದನ್ನ ಆರಾಮಾಗಿ ಮಾಡ್ತೀನಿ, ಅರ್ಜೆಂಟ್ ಬೀಳ್ಬೇಡಿ. ಫ್ರಮ್ ದ ರಿಮೈನಿಂಗ್ ಕಾರ್ಡ್ಸ್ ಆಫ್ ದ ಪ್ಯಾಕ್ 2 ಕಾರ್ಡ್ಸ್ ಆರ್ ಡ್ರಾನ್. 51 ಕಾರ್ಡ್ ಅಲ್ಲಿ 2 ಕಾರ್ಡ್ಸ್ ಆರ್ ಡ್ರಾನ್ ಅಂಡ್ ಆರ್ ಫೌಂಡ್ ಟು ಬಿ ಬೋತ್ ಡೈಮಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಲಾಸ್ಟ್ ಕಾರ್ಡ್ ಬೀಯಿಂಗ್ ಅ ಡೈಮಂಡ್. ಒಂದೇ ಕಾರ್ಡ್ ಹೋಗಿರೋದು. ಓಕೆ, ಸೊ ಫಸ್ಟ್ ಇವೆಂಟ್ಸ್ ಏನೇನು ಅಂತ ಇಂಪಾರ್ಟೆಂಟ್ ಅಲ್ವಾ. ಸೊ ಇವೆಂಟ್ ಏನು ಅಂದ್ರೆ, a card of a pack, one card is lost from the card. Okay, so from the remaining cards of the pack 2 cards are drawn and are found to be both diamonds. Probability of a lost card being a diamond. Okay, first event ಏನ್ ಬರಿತೀನಿ ಅಂದ್ರೆ ಡೈಮಂಡ್ is lost ಅಂತ ಬರಿತೀನಿ. ಅಂದ್ರೆ ಡೈಮಂಡ್ ಕಾರ್ಡೇ ಹೋಗಿದೆ ಅಂತ ಬರಿತೀನಿ, ಡೈಮಂಡ್ is lost. ಓಕೆ, ನೆಕ್ಸ್ಟ್ ಸೆಕೆಂಡ್ ಇವೆಂಟ್ ಏನಂತ ಬರಿತೀನಿ, ಡೈಮಂಡ್ is not lost ಅಂತ ಬರಿತೀನಿ. ಆ ಕಾರ್ಡ್ ಹೋಗಿಲ್ಲ, ಬೇರೆ ಯಾವ್ದೋ ಕಾರ್ಡ್ ಹೋಗಿದೆ ಅಂತ ಬರಿತೀನಿ. ಬಿಕಾಸ್ ನಮ್ ಪ್ರಾಬಬಿಲಿಟಿ ಡಿಪೆಂಡ್ ಆಗಿರೋದು ಲಾಸ್ಟ್ ಕಾರ್ಡ್ ಇಸ್ ಬೀಯಿಂಗ್ ಅ ಡೈಮಂಡ್ ಅಂತ ಅಲ್ವಾ. ಸೊ E1 E2 ಅಂತ ಅದ್ ಬರ್ಕೊಂಡ್ರೆ ಮೇ ಬಿ ವಿಲ್ ಫೈಂಡ್ ದ ವ್ಯಾಲ್ಯೂಸ್ ಇನ್ ಅ ಮಚ್ ಮೋರ್ ಈಸಿಯರ್ ವೇ. ಸೊ ಪ್ರಾಬಬಿಲಿಟಿ ದಟ್ ಡೈಮಂಡೇ ಹೋಗಿದೆ ಅಂದ್ರೆ, ಸಿ ಡೈಮಂಡ್ ಇಸ್ ಅ ಸಿಂಬಲ್ ಮೇಲೆ ಅಂದ್ರೆ 13 ಅಲ್ಲಿ ಇರುತ್ತೆ. 13 ಔಟ್ ಆಫ್ 52 ಎಷ್ಟಾಗುತ್ತಿದೋ, ಇಟ್ ಇಸ್ 1/4. 1 ಔಟ್ ಆಫ್ 4 ಹೇಳ್ತಾರೆ ಹೋಗಿದೆ ಅಂತ. ಸೊ ಇನ್ ಮಿಕ್ಕಿದೇನ್ ಹೇಳ್ಬೇಕು, ಅದು ಹೋಗಿಲ್ಲ ಅಂತ ಹೇಳ್ಬೇಕು. ಸೊ ಪ್ರಾಬಬಿಲಿಟಿ ಆಫ್ E2 ಇಸ್ ವಾಟ್, 1 ಇಸ್ ಡನ್. ಏನಂತ ಬರಿಬಹುದು ಇಲ್ಲಿ, 3 ಔಟ್ ಆಫ್ 4. ಓಕೆ, ನೆಕ್ಸ್ಟ್ ಎ ಇಸ್ ಅ ಇವೆಂಟ್. ಆ ಇವೆಂಟ್ ಏನು, 2 ಕಾರ್ಡ್ಸ್ ಆರ್ ಡ್ರಾನ್ ಅಂತ ಹೇಳ್ಬೇಕು. 2 ಕಾರ್ಡ್ಸ್ ಆರ್ ಡ್ರಾನ್. ಓಕೆ, ಸೊ 2 ಕಾರ್ಡ್ಸ್ ಆರ್ ಡ್ರಾನ್. ಸೊ ನಾವೇನ್ ಫೈಂಡ್ ಮಾಡ್ಬೇಕೀಗ, ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ 2 ಕಾರ್ಡ್ಸ್, 2 ಕಾರ್ಡ್ ಆಚೆ ತೆಗಿಬೇಕು. ಫ್ರಮ್ ಎಲ್ಲಿಂದ, E1 ಡೈಮಂಡ್ ಲಾಸ್ಟ್ ಆಗಿದ್ರೆ ಎಷ್ಟು ತೆಗಿಬೇಕು ಅಂತ. ಸೊ ಸಪೋಸ್ ಡೈಮಂಡ್ ಲಾಸ್ಟ್ ಆಗಿದೆ ಅಂದ್ರೆ ಆಕ್ಚುಯಲ್ ಡೈಮಂಡ್ಸ್ ಎಷ್ಟಿದೆ, 13 ಇದೆ. ಅದ್ರಲ್ಲಿ ಒಂದು ಮೈನಸ್ ಆಗ್ಬೇಕು, ಬಿಕಾಸ್ ಅದೇ ಕಾರ್ಡ್ ಕಳೆದೋಗಿದೆ ಅಂತ ಅರ್ಥ. ಸೊ 12
ಯು ಆರ್ ಸೆಲೆಕ್ಟಿಂಗ್ 2 ಕಾರ್ಡ್ಸ್ ಅಲ್ವಾ. ಸೊ ಆ 12 ಕಾರ್ಡ್ ಇಂದ ಯು ಆರ್ ಸೆಲೆಕ್ಟಿಂಗ್ ಅಂದ್ರೆ ಕಾಂಬಿನೇಷನ್ ಬರುತ್ತೆ, 2 ಕಾರ್ಡ್ಸ್ ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನ್ ಬರಬೇಕು, ಸ್ಯಾಂಪಲ್ ಸ್ಪೇಸ್ ಬರಬೇಕು. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ರಿಮೈನಿಂಗ್ ಕಾರ್ಡ್ಸ್ ಎಷ್ಟಿದೆ, 51 ಇದೆ. ಸೊ ಈ 51 ಕಾರ್ಡ್ಸ್ ಇಂದ ನೀವು 2 ಕಾರ್ಡ್ ನ ಚೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಓಕೆ, ಸಿ ಯು ಆರ್ ಚೂಸಿಂಗ್ 2 ಕಾರ್ಡ್ಸ್ ಔಟ್ ಆಫ್ 52, ನೀವು 2 ಕಾರ್ಡ್ ನ ಚೂಸ್ ಮಾಡ್ತಾ ಇದ್ದೀರಾ. ಅಂಡ್ ದೋಸ್ ಕಾರ್ಡ್ಸ್ ಆರ್ ಸಪೋಸ್ ಟು ಬಿ ಡೈಮಂಡ್ಸ್. ಉಳಿದಿರೋ ಡೈಮಂಡ್ಸ್ C2, ಉಳಿದಿರೋ ಸ್ಯಾಂಪಲ್ ಸ್ಪೇಸ್ C2. ಓಕೆ, ಸೊ ಏನಾಗುತ್ತೆ ಇವಾಗ 12 ಇಂಟು 11 ಹೋಲ್ ಡಿವೈಡೆಡ್ ಬೈ 51 ಇಂಟು 50. ಸೊ 2 6 2 25 ಇನ್ನೇನ್ ಕ್ಯಾನ್ಸಲ್ ಆಗುತ್ತೆ ನೋಡಿ, ಅಥವಾ ಏನಿದೆ ಅದೇ ಬರ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ ಇದು 66 ಡಿವೈಡೆಡ್ ಬೈ 51 ಇಂಟು 25 ಆಗುತ್ತೆ. ಇದನ್ನ ಹಿಂಗೆ ಬರ್ಕೊಳ್ಳಿ, ಬಿಕಾಸ್ ಎನಿವೇ ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್, ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ನೆಕ್ಸ್ಟ್ ಸೆಕೆಂಡ್ ಇದಕ್ಕೆ ಹೋಗೋಣ. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ 2 ಕಾರ್ಡ್ಸ್ ವೆನ್ ದ ಡೈಮಂಡ್ ಇಸ್ ನಾಟ್ ಲಾಸ್ಟ್. ಡೈಮಂಡ್ ಹೋಗಿಲ್ಲ ಅಂದ್ರೆ ಎಷ್ಟು ಡೈಮಂಡ್ಸ್ ಇದೆ, ಹೋಗೇ ಇಲ್ಲ ಒಂದು ಡೈಮಂಡ್, ಎಷ್ಟು ಡೈಮಂಡ್ಸ್ ಇದೆ, 13 ಇದೆ. ಸೊ ಯು ಆರ್ ಸೆಲೆಕ್ಟಿಂಗ್ 2 ಕಾರ್ಡ್ಸ್ ಫ್ರಮ್ 13 ಕಾರ್ಡ್ಸ್ ಹೋಲ್ ಡಿವೈಡೆಡ್ ಬೈ ಇದೆಷ್ಟಿದೆ, ಒಂದು ಕಾರ್ಡ್ ಅಂತೂ ಹೋಗಿದೆ. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಇಟ್ ವಿಲ್ ಬಿ ದ ಸೇಮ್ 51 C2. ಸೊ ಏನಾಗುತ್ತೆ ಇವಾಗ ಇದು 13 ಇಂಟು 12 ಡಿವೈಡೆಡ್ ಬೈ ಏನಾಗುತ್ತೆ ಇದು 51. ಇಲ್ಲಿ 2 ಫ್ಯಾಕ್ಟೋರಿಯಲ್ ಬರುತ್ತೆ, ಬಟ್ ಸಿನ್ಸ್ ಇಟ್ ಇಸ್ ಸೇಮ್ ಐ ಆಮ್ ನಾಟ್ ರೈಟಿಂಗ್ ಇಟ್. ಓಕೆ, ನೆಕ್ಸ್ಟ್ 51 ಇಂಟು 50. ಸೊ ಇದ್ರ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಅ ಲಾಸ್ಟ್ ಕಾರ್ಡ್. ಲಾಸ್ಟ್ ಕಾರ್ಡ್ ಅಂತ ಕೇಳ್ತಾ ಇದಾರೆ. ಪ್ರಾಬಬಿಲಿಟಿ ಆಫ್ ಲಾಸ್ಟ್ ಕಾರ್ಡ್. ಕಾರ್ಡ್ ಲಾಸ್ಟ್ ಅಂದ್ರೆ E1. ಓಕೆ, ನೆಕ್ಸ್ಟ್ ಏನು, ಬೀಯಿಂಗ್ ಅ ಡೈಮಂಡ್. ಬೀಯಿಂಗ್ ಅ ಡೈಮಂಡ್ ಏನು, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಅ ಲಾಸ್ಟ್ ಕಾರ್ಡ್ ಬೀಯಿಂಗ್ ಅ ಡೈಮಂಡ್. ಸೊ ಡೈಮಂಡ್ ಈಸ್ ಲಾಸ್ಟ್, ಎ ಇಸ್ ಬೀಯಿಂಗ್ ಅದೇ E1 ಬಾರ್ ಎ ಏನು ಅಂತ ಫೈಂಡ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಲಾಸ್ಟ್ ಕಾರ್ಡ್. ಓಕೆ, ಲಾಸ್ಟ್ ಕಾರ್ಡ್ ಅಂದ್ರೆ ಯಾವ್ದು ತಗೊಂಡಿದೀವಿ ನಾವು, ಲಾಸ್ಟ್ ಕಾರ್ಡ್ ಏನೋ ಬರ್ದಿಲ್ವಲ್ಲ, ಲಾಸ್ಟ್ ಕಾರ್ಡ್ ಕಳ್ದೋಗಿದೆ ಅಂತ ಬರ್ದಿದೆ, ಬೀಯಿಂಗ್ ಅ ಡೈಮಂಡ್. ಸೊ E1 ಆಗಲ್ಲ, ಸಾರಿ, ಇಲ್ಲಿ ನಾಟ್ ಲಾಸ್ಟ್ ಅಂತ ಬರೀಬೇಕು. ಕರೆಕ್ಟ್ ಆಗಿದೆ. E1 ಬಾರಿ ಏನೇ ಫೈಂಡ್ ಮಾಡಬೇಕು. ಆಸ್ ಯೂಶುವಲ್ ಫಾರ್ಮುಲಾಸ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಸಪೋಸ್ ಅ ಗರ್ಲ್ ಥ್ರೋಸ್ ಅ ಡೈ. If she gets a 5 or a 6, she tosses a coin 3 times. Okay, ಫಸ್ಟ್ ಇವೆಂಟ್ ಏನು, ಫಸ್ಟ್ ಇವೆಂಟ್ ಏನಂತ ಬರೀ ಒಂದು ಇವೆಂಟ್ ಗೊತ್ತಾಯ್ತು. ನೆಕ್ಸ್ಟ್ ಇವೆಂಟ್ 2 ಏನು, if she gets 1 2 3 or 4, she tosses a coin once, notes whether a head or tail is obtained. Next, if she obtained exactly one head, what is the probability that she threw one? Okay, ಅನಲೈಸ್ ಮಾಡಬೇಕಿದು. ಫಸ್ಟ್ ಇಂದ ಬರೀತೀನಿ. ಈವನ್ ಏನು, ನನಗೆ 1 2 3 4 ಇಂದ ಅದನ್ನೇ ತಗೊಂಡ್ಬಿಡ್ತೀನಿ. 1 2 3 or 4 ಅಪಿಯರ್ಸ್ ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಇದು ಮಿಕ್ಸ್ ಆಗಿದೆ, ಕಾಯಿನ್ ಆಮೇಲೆ ಡೈಸ್ ಎರಡು ಮಿಕ್ಸ್ ಆಗಿದೆ. ಓಕೆ, ನೆಕ್ಸ್ಟ್ 5 6 ಬಂದ್ರೆ 5,6 ಬಂದ್ರೆ ಅದನ್ನ ಸೆಕೆಂಡ್ ಇವೆಂಟ್ ಅಂತ ತಗೋತೀನಿ. ನೆಕ್ಸ್ಟ್ ಎಕ್ಸಾಕ್ಟ್ಲಿ ಒನ್ ಹೆಡ್ಸ್ ಅಪಿಯರ್ಸ್, ಎಕ್ಸಾಕ್ಟ್ಲಿ ಒನ್ ಹೆಡ್ ಅಪಿಯರ್ಸ್, ಅದನ್ನ ಥರ್ಡ್ ಇವೆಂಟ್ ಅಂತ ತಗೋತೀನಿ. ಓಕೆ, ಫಸ್ಟ್ ಪ್ರಾಬಬಿಲಿಟಿ ಆಫ್ 1 2 3 4 ಈ 4 ಬರಬೇಕು ಅಂದ್ರೆ ಅದಕ್ಕೆ ಪ್ರಾಬಬಿಲಿಟಿ ಏನಿರುತ್ತೆ, 4 ಔಟ್ ಆಫ್ 6 ಇರುತ್ತೆ. ಯಾಕಂದ್ರೆ ಸ್ಯಾಂಪಲ್ ಸ್ಪೇಸ್ 6 ಇರುತ್ತೆ 1 ಡೈಸ್ ಇಸಿದ್ರೆ. ಸೊ ಇಟ್ ವಿಲ್ ಬಿ 2/3. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸೆಕೆಂಡ್ ಇವೆಂಟ್ ಏನು, 5 6 ಬರಬೇಕು. ಸೊ 2 ಔಟ್ ಆಫ್ 6 ಬರುತ್ತೆ. ಇದೆಷ್ಟು ಬರುತ್ತೆ, 1 ಔಟ್ ಆಫ್ 3. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ ಒನ್ ಹೆಡ್ ಅಪಿಯರ್ ಆಗ್ಲೇಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, 1 ಹೆಡ್ ಬರಬೇಕು ಅಂದ್ರೆ ಔಟ್ ಆಫ್ 2 ಚಾನ್ಸಸ್ ಇರುತ್ತೆ. ಹೆಡ್ಸು ಬರ್ಬೋದು, ಟೈಲ್ಸು ಬರ್ಬೋದು. ಸೊ 1/2. ಸೊ ಈ ಮೂರದು ಮುಗೀತು. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಗೆಟಿಂಗ್. ನೆಕ್ಸ್ಟ್ ಏನೋ, ಇವಾಗ ಎರಡರಲ್ಲೂ ಏನ್ ಕಾಮನ್ ಏನೋ ಕೊಟ್ಟಿರ್ತಾರೆ ನೋಡಿ ಇಲ್ಲಿ, ವೆದರ್ ಇಫ್ ಶಿ ಒಬ್ಟೈನ್ಡ್ ಎಕ್ಸಾಕ್ಟ್ಲಿ ಒನ್ ಹೆಡ್. ಸೊ ನೀವೇನ್ ಫೈಂಡ್ ಮಾಡ್ಬೇಕೀಗ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ ಒನ್ ಹೆಡ್ ವೆನ್ 1 2 3 4 ಅಪಿಯರ್ಸ್, ಅದನ್ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಇಲ್ಲ ಒಂದ್ ಕೆಲಸ ಮಾಡೋಣ, ಎಕ್ಸಾಕ್ಟ್ಲಿ ಒನ್ ಹೆಡ್ ಬರೋದನ್ನ ನಾವು E3 ಅನ್ನೋ ಬದಲು C ಅಂತ ತಗೊಂಡ್ಬೋಣ. ಸೊ ಅವಾಗ ನಮ್ ಫಾರ್ಮ್ಗೆ ಅದು ಬರುತ್ತೆ. ಇಲ್ಲ, ಎಲ್ಲ ಒಂದೇ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ E3 ವೆನ್ ಇದೆಲ್ಲ ಅಪಿಯರ್ಸ್ ಅಲ್ವಾ. ಸೊ 1 2 3 4 ಬಂದಾಗ ಅವಳು ಎಷ್ಟು ಸರಿ ಟಾಸ್ ಮಾಡ್ತಾಳೆ ಕಾಯಿನ್ ನ, ಒಂದೇ ಸರಿ. ಸೊ ಹೆಡ್ಸ್ ಬರಕ್ಕಾಗದ್ 1 ಔಟ್ ಆಫ್ ದ 2 ಚಾನ್ಸಸ್. ಓಕೆ, ಸೊ 1/2 ಆಗುತ್ತೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ ಒನ್ ಹೆಡ್ ವೆನ್ ಏನೋ 5 or 6 ಅಪಿಯರ್ಸ್. 5 or 6 ಬಂದಾಗ 3 ಟೈಮ್ಸ್ ಅವಳು ಟಾಸ್ ಮಾಡ್ತಾಳೆ. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, 2/3 ಆಗುತ್ತೆ. ಸೊ ಅದರಲ್ಲಿ ಹೆಡ್ಸ್ ಎಷ್ಟು ಸರಿ ಬರುತ್ತೆ, ಎಕ್ಸಾಕ್ಟ್ಲಿ ಒಂದೇ ಹೆಡ್ ಇರಬೇಕು. ಓಕೆ, ಸೊ ಬೆಟರ್ ಹೆಚ್ ಇಲ್ಲಿ 2 ಆಗೋಯ್ತು, ಇದಾಗಲ್ಲ. HT TH TT. ನೆಕ್ಸ್ಟ್ 3 ಸರಿ ಅಲ್ವಾ. ಸೊ HHT
ಹೆಚ್ ಟಿ ಹೆಚ್ ಹೆಚ್ ಟಿ ಟಿ. ಸೊ ಇದೊಂದಾಗುತ್ತೆ. ನೆಕ್ಸ್ಟ್ ಟಿ ಹೆಚ್ ಹೆಚ್ ಆಗಲ್ಲ, ಟಿ ಹೆಚ್ ಟಿ ಇದಾಗುತ್ತೆ. ನೆಕ್ಸ್ಟ್ ಟಿ ಟಿ ಹೆಚ್ ಇದಾಗುತ್ತೆ, ಟಿ ಟಿ ಟಿ. ಸೊ 3 ಟೈಮ್ಸ್ ಇದೆ. ಸೊ 3 ಔಟ್ ಆಫ್ 8 ಆಗುತ್ತೆ. ನೀವೇನ್ ಫೈಂಡ್ ಮಾಡ್ಬೇಕು ಇವಾಗ? If she obtained exactly one, what is the probability that she threw 1, 2, 3 or 4? 1, 2, 3 or 4 andre it is even. Probably she got a heads andre eno of E3. As usual, ಏನ್ ಮಾಡ್ತೀರಾ? P of E1 into P of E3 divided by E1, which you have found, whole divided by P of E1 into P of E3 divided by G plus P of ಏನ್ ಫೈಂಡ್ ಮಾಡ್ಬೇಕು ನೀವು? E2 into P of E3 by E2. ಎಲ್ಲ ಈಸಿ ವ್ಯಾಲ್ಯೂಸ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಫೈಂಡ್ ಮಾಡಿ. ಅಂಡ್ ದೇರ್ ಇಸ್ ಅ ರೀಸನ್ ವೈ ಆಮ್ ಲೀವಿಂಗ್ ಇದೆ. ಚಿಕ್ಕ ಮಕ್ಕಳು ಕೆಲಸ ಫ್ರಾಕ್ಷನ್ ಎಲ್ಲ. ಓಕೆ, ಸೊ ಇಟ್ಸ್ ಬೆಟರ್ ಯು ಡೂ ಆನ್ ಯುವರ್ ಓನ್. ಓಕೆ, ಎಸ್, ಇಲ್ಲಿಗೆ ಎಲ್ಲ ಟೈಪ್ಸ್ ಆಫ್ ಕ್ವೆಶನ್ಸ್ ರಿಲೇಟೆಡ್ ಟು ಪ್ರಾಬಬಿಲಿಟಿ, ಎಸ್ಪೆಷಲಿ ಬೇಸ್ ಥಿಯರಮ್ ಮುಗ್ದಿದೆ. ನಿಮಗೆ ಲೀವಿಂಗ್ ದ ಆನ್ಸರ್ಸ್ ನೀವು ಫೈಂಡ್ ಮಾಡೋಕ್ಕಾದ್ರೆ ಫೈಂಡ್ ಮಾಡಿ. ಫೈಂಡಿಂಗ್ ಎನಿಥಿಂಗ್ ಡಿಫಿಕಲ್ಟ್, ಪ್ಲೀಸ್ ಒಂದು ಕಮೆಂಟ್ ಬಿಡಿ ನನಗೆ. ಐ ವಿಲ್ ಸಾಲ್ವ್ ದ ಕ್ವೆಶನ್ ಅಂಡ್ ಪರ್ಸನಲಿ ಸೆಂಡ್ ಇಟ್ ಟು ಯು. ಇಲ್ಲಿಗೆ ಪ್ರಾಬಬಿಲಿಟಿ ಚಾಪ್ಟರ್ ಕೂಡ ಮುಗಿಯುತ್ತೆ ಅಂಡ್ ಆಲ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀನಿ. ಐ ಹೋಪ್ you enjoyed the session. I hope you got something out of it. Stay tuned for the next videos. Next videos ಅಲ್ಲಿ ನಾನು ಎಕ್ಸಾಮ್ ಓರಿಯೆಂಟೆಡ್ ಹೆಂಗೆ ನೀವು ಸ್ಟ್ರಾಟಜಿ ಮಾಡಬೇಕು ಓದೋದಕ್ಕೆ ಅಂಡ್ ಮಾಡಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಾ ವಿಲ್ ಸ್ಪೆಂಡ್ ಸಮ್ ಟೈಮ್. ವಿ ಹ್ಯಾವ್ another hardly 1 month to go. ಸೊ ದಯವಿಟ್ಟು ಓದಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಂದ್ಸರಿ ನೋಡಿ ಅಥವಾ ಲೈಕ್ ಮಾಡಕ್ಕೆ, ಕಮೆಂಟ್ ಮಾಡಕ್ಕೆ ಕಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಆಲ್ the love you are showing towards my channel. Thank you for watching this video until the end. Stay tuned for the next video.